ಸುಮ್ಮನೆ ಹುಚ್ಚಾಪಟ್ಟೆ ಯಾರ್ಯಾರನ್ನ ಲವ್ ಮಾಡೋದು ಇದೆಯಲ್ಲ, ಅದು ಈ ಲಗಾಮಿಲ್ದಿದ್ದು ಕೂದ್ರಾಗ ಓಡಿಸ್ದಂಗೆ. ಈ ಯೂತ್ಸ್ ಇಬ್ಬರು ಬಿಡ್ಸೋಕ್ಕಾಗೋದಿಲ್ಲ, ಕಾನೂನಿಲ್ಲ, ನಿನ್ನ ಮನೆಗೆ ಹೋಗು ಅಂತ ಹೇಳೋಕ್ಕಾಗೋದಿಲ್ಲ. ಹೂ ಥರ ಸಾಕಿರೋಂಥ ಮಗಳು ಇವತ್ತು ಕೈ ತಪ್ಪಿ ಹೋದಾಗ ಎಷ್ಟು ಆ ತಂದೆ ತಾಯಿಗೆ ನೋವಾಗುವಾಗ. ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ, ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂದ್ಲು, ಹೋಗ್ಬಾಮ ಅಂತ ಕಳಿಸ್ಕೊಟ್ರೆ ಫಿನಾಯ್ಲ್ ಕುಡಿದ್ಬಿಟ್ಟಿದ್ದಾಳೆ. ನನ್ನ ಮಗಳು ಬದುಕೊಳ್ಳಿ ಅಂತ ಹೇಳಿ. ಆದ್ರೆ ಬೇರೆಯವರಾಗಿದ್ರೆ ಮರ್ಯಾದೆ ಮರ್ಯಾದೆ ಹುಡುಗರು ಬೋಲ್ಡ್ ಆಗಿ ತಗೋಬೇಕು, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹುಡುಗಿನೇ ಬೇಡ ಅಂತ ಹೇಳಿದ್ರ? ಅವಳೇ ಬೇಕು ಅಂದಿದ್ದು ಸ್ಟಾರ್ಟಿಂಗ್, ಆಮೇಲೆ ಬೇಡ ಅಂದಿದ್ದು. ಹಾಗಿದ್ರೆ ಮೇಡಮ್ ಲವ್ ಮಾಡೋದೇ ತಪ್ಪ ಅಂತ ಕೇಳ್ತಾರೆ. ಏನ್ ಲವ್ ಅಂದ್ರೆ ಏನು? ಏನಮ್ಮ ಲವ್ ಅಂದ್ರೆ? ಲವ್ ಅಂದ್ರೆ ಸೆಕ್ಸಾ? ಫಿಸಿಕಲ್ ಅಟ್ರಾಕ್ಷನ್? 20ರ ಹದಿಹರೆಯದ ವಯಸ್ಸಿನ ಯುವಕ ಆಗ ತಾನೇ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭಿಸಿರ್ತಾನೆ. ಆಗ ಒಬ್ಬ ಸುಂದರಿಯ ಎಂಟ್ರಿ ಆಗುತ್ತೆ. ಅವರಿಬ್ಬರ ನಡುವೆ ಪರಸ್ಪರ ಪರಿಚಯ ಆಗುತ್ತೆ, ಪರಿಚಯ ಪ್ರೀತಿ ಆಗುತ್ತೆ. ಈ ಒಂದು ಪ್ರೀತಿಸುವಂಥ ಸಂದರ್ಭದಲ್ಲಿ ಅವರಿಬ್ಬರು ಅಗಾಧವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಒಂದು ಸಂದರ್ಭದಲ್ಲಿ ಆಕೆ ಆತನ ಬಿಟ್ಟು ಹೊರಟೋಗ್ತಾಳೆ. ಆಗ ಹುಡುಗನ ಪರಿಸ್ಥಿತಿ ಏನಾಗಬೇಕು? ಆತನಿಗೆ ನಿದ್ದೆ ಇಲ್ಲ, ಸರಿಯಾಗಿ ಓದಲಿಕ್ಕಾಗ್ತಿಲ್ಲ, ಕೆಲಸದ ಬಗ್ಗೆ ಗಮನವನ್ನು ಹರಿಸ್ಲಿಕ್ಕಾಗ್ತಾ ಇಲ್ಲ, ಮನೆಗೆ ಹೋಗ್ತಾನೆ, ಏನೋ ಯೋಚನೆ ಮಾಡ್ತಾನೆ, ಸರಿಯಾಗಿ ಊಟ ಮಾಡೋದಿಲ್ಲ. ಇದೆಲ್ಲವನ್ನು ಸಹ ಪೋಷಕರು ಗಮನಿಸ್ತಾ ಇರ್ತಾರೆ. ಆ ಹುಡುಗನಿಗೆ ಪೋಷಕರ ಜೊತೆ ಹೇಳೋದಕ್ಕೂ ಆಗೋದಿಲ್ಲ ತನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ತೊಯ್ಲಾಟ ಆಗ್ತಿದೆ ಅಂತ ಹೇಳಿ. ಆ ಪೋಷಕರಿಗೂ ಕೂಡ ನೇರವಾಗಿ ಮಗನನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನನ್ನ ಮಗ ಹೀಗಾಗ್ತಿದ್ದಾನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗಳು ನೂರಾರು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ. ಇದ್ಯಾವುದು ಸಹ ಅಲ್ಲಿ ಆಗ್ತಾ ಇರೋದಿಲ್ಲ. ಆತ ಮಾನಸಿಕವಾಗಿ ಬೆಂದು ನೊಂದು ಹೋಗಿರ್ತಾನೆ. ಇಂತಹ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ, ಕೌನ್ಸಿಲಿಂಗ್ ನೀಡಿರ್ತಕ್ಕಂಥ, ಪರಿಹಾರವನ್ನು ನೀಡಿರ್ತಕ್ಕಂಥ ನಾಗಲಕ್ಷ್ಮಿ ಬಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕ ರಾಜ್ಯ ವುಮೆನ್ ಕಮಿಷನ್ ಪ್ರೆಸಿಡೆಂಟ್ ಆಗಿದ್ದರು, ಜೊತೆಗೆ ಹೋರಾಟಗಾರರು, ಬರಹಗಾರ್ತಿ. ಇವ್ರಿಗೂ ಸಹ ಕೆಲವೊಮ್ಮೆ ಈ ಥರದ ಘಟನೆಗಳನ್ನೆಲ್ಲ ನೋಡಿ ಮನೆಗೆ ಹೋದಾಗ ಊಟ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಯಾಕಪ್ಪ ಹೀಗಾಗ್ತಾ ಇದೆ, ಯುವ ಜನಾಂಗ ಎತ್ತ ಸಾಗ್ತಾ ಇದೆ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾಯಿದ್ರು. ಅವರು ಅಂಕಣಗಳನ್ನು ಬರಿತಾ ಇದ್ರು. ಬನ್ನಿ ಈ ರೀತಿಯ ಒಂದು ವಿಚಾರಗಳಿಗೆ ಅವ್ರು ಯಾವ ರೀತಿಯ ಒಂದು ಪರಿಹಾರವನ್ನು ನೀಡ್ತಾರಂತ ಅವ್ರ ಮಾತಲ್ಲೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಮಸ್ಯೆ ಯಾರಿಗಿರೋದಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇರುತ್ತೆ. ಕುಟುಂಬದಲ್ಲಿ ಸಾವಿರಾರು ಸಮಸ್ಯೆಗಳಿರುತ್ತೆ. ಹೆಂಡತಿ ಗಂಡ ಮಧ್ಯೆ ಆಗ್ಬೋದು, ಯುವ ಜನತೆಯಲ್ಲಾಗ್ಬೋದು, ತಂದೆ ಮಕ್ಕಳ ಮಧ್ಯೆ ಆಗ್ಬೋದು. ಈ ರೀತಿಯ ಒಂದಷ್ಟು ಸಮಸ್ಯೆಗಳಿಗೆ ನುರಿತ ತಜ್ಞರಿಂದ ಪರಿಹಾರಗಳನ್ನು ನೀಡುವಂಥ ಪ್ರಯತ್ನವನ್ನು ನಮ್ಮ ಸುಮನ್ ಟಿವಿ ಕನ್ನಡ ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಜೀವನ ಜೋಕಾಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಮೇಡಮ್, ತಾವು ದೊಡ್ಡ ಹೋರಾಟಗಾರರು, ಭಾಳಷ್ಟು ಅಂಕಣಗಳನ್ನು ಬರೆದಿದ್ದೀರಿ. ಜೊತೆಗೆ ವುಮೆನ್ ಕಮಿಷನ್ ಚೇರ್ಮನ್ ಆಗಿರೋಂಥ ಸಂದರ್ಭದಲ್ಲಿ ಸಾಕಷ್ಟು ಘಟನೆಗಳನ್ನು ನೋಡಿದ್ರಿ. ಅದರಲ್ಲೂ ಯುವ ಜನಾಂಗ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ನೋಡಿದ್ರಿ. ಸೊ ಅದ್ರ ಬಗ್ಗೆ ಮಾತನಾಡೋದಾದರೆ, ಚಿಕ್ಕ ವಯಸ್ಸಿನಲ್ಲಿ ಲವ್ ಅನ್ನೋದು ಬರಬಾರ್ದಮ್ಮ. ಆದರೆ ಮನುಷ್ಯನಿಗೆ ಇಂದ್ರಿಯ ಪಂಚೇಂದ್ರಿಯಗಳಿವೆ. ತಕ್ಷಣ ಅಟ್ರಾಕ್ಷನ್ ಆಗಿದ ತಕ್ಷಣ ಅದನ್ನು ಬೇಕು ಅಂತ ಬಯಸೋದಿದೆಯಲ್ಲ, ಅಲ್ಲ. ಇವತ್ತಿನ ಪರಿಸ್ಥಿತಿ, ಇವತ್ತು ಎಷ್ಟೋ ಜನ ಮಕ್ಕಳು, ಇವತ್ತು ಯೂತ್ಸ್ ಹೇಳ್ತಾ ಇದ್ದೀನಿ, ಮನೆಯ ಪರಿಸ್ಥಿತಿ, ತಂದೆ ತಾಯಿಗಳ ಪರಿಸ್ಥಿತಿ, ಮನೆ ವಾತಾವರಣ, ಅವರ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನು ನೋಡಿ ಇವತ್ತು ಎಷ್ಟು ಮಕ್ಕಳು ಎಂತೆಂಥ ಕೆಲಸಕ್ಕೆ, ಇವತ್ತು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಹೆಣ್ಮಕ್ಳು ಓಡಿಸ್ತಾ ಇದ್ದಾರೆ, ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ. ಯಾಕೆ? ಅವ್ರ ಬದುಕಿಗೆ ಒಂದು ಬೇಕು, ಆಧಾರ ಬೇಕಾಗಿದೆ. ಅದನ್ನು ಆಧಾರವನ್ನು ಕಂಡ್ಕೋಬೇಕು ಹೊರತು ಸುಮ್ಮನೆ ಹುಚ್ಚಾಪಟ್ಟೆ ಯಾರ್ಯಾರನ್ನ ಲವ್ ಮಾಡೋದು ಇದೆಯಲ್ಲ, ಅದು ಈ ಲಗಾಮಿಲ್ದಿದ್ದು ಕೂದ್ರಾಗ ಓಡಿಸ್ದಂಗೆ. ಲಗಾಮಿಲ್ದಂಗೆ ಕೂದ್ರಾಗ ಓಡಿಸಿದ್ರೆ ಪ್ರಯೋಜನ ಏನು? ಆಯಿತಾ? ನಮ್ಮ ಬದುಕಿಗೆ ಒಂದು ಕಡಿವಾಣ ಹಾಕ್ಕೋಬೇಕು ನಾವೇನೆ, ಆಯಿತಾ? ತಂದೆ ತಾಯಿಗಳನ್ನು ನೋಡ್ಕೊಳ್ದೆ ಬರೀ ಲವಲ್ಲಿ ಬಿದ್ದುಬಿಟ್ಟು ಯಾವುದೋ ಲವ್ಗೋಸ್ಕರ ಡಿಪ್ರೆಷನ್ ಆಗಿ ಸಾವು, ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಯುವಕರನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲ ಅಂತಲ್ಲ, ಅದು ಲೈಫ್ ಅಲ್ಲ, ಅದು ಬದುಕೇ ಅಲ್ಲ, ಆಯಿತಾ? ನಿನ್ನ ಒಂದು ಸ್ವಯಂಕೃತ ಅಪರಾಧದಿಂದ ನಾವು ಸಾತ್ರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ತಾಯಿ ಆದ್ರೂ ಒಂದು, ಈಗ ನೋಡಿ, ಯಾರನ್ನಾದ್ರೂ ನೋಡಬಾರ್ದು, ಏನಾದ್ರೂ ಮಾಡ್ಬೋದು, ತಾಯಿ ಅನ್ನೋ ಮುಖ ಆದ್ರೂ ನೋಡ್ಬೇಕಲ್ಲ ಒಂದ್ಸರಿ.
ಅವಳು ನಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾಳೆ. ಬೇಡ, ತಂದೆ ನೋಡಬೇಡಿ, ನೀವು ತಾಯಿನ ನೋಡಿ, ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾಳೆ. ಆ ಮಗು ಹಾಳಾಗೋಗ್ಲಿ ಅಂತ ಬಯಸ್ತಾಳೆ ಅಮ್ಮ. ನನ್ನ ಮಗು ಚೆನ್ನಾಗಾಗಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಉದ್ಯೋಗ ಮಾಡಬೇಕು, ಅವನ ಬದುಕು ಚೆನ್ನಾಗಿರಬೇಕು, ಒಳ್ಳೆ ಸೊಸೆ ಬರಬೇಕು ಮನೆಗೆ, ನನಗೆ ಮುದ್ದಾದ ಮೊಮ್ಮಕ್ಕಳು ಬೇಕು, ಆ ಮಕ್ಕಳನ್ನ ಆಡಿಸ್ಬೇಕು ಅಂತ ಎಷ್ಟು ಆಸೆ ಅಂತ ಇರ್ತಾಳೆ. ಅದನ್ನೆಲ್ಲ ಬಿಟ್ಬಿಟ್ಟು ಯಾರೋ ಒಂದು 3 ವರ್ಷ ಯಾರೋ ಲವ್ ಮಾಡಿದ್ಲು ಅನ್ನೋ ಒಂದು ಕಾರಣಕ್ಕೆ ಇಡೀ ಡಿಪ್ರೆಷನ್ಗೆ ಹೋಗಿ ಏನೋ ಕಳ್ಕೊಂಬಿಟ್ಟೆ ಅನ್ನೋದು ಏನಿದೆ ಅದರಲ್ಲಿ? ಏನಿದೆ ಹೇಳಿ? ನಿಜವಾಗ್ಲೂ ಜವಾಬ್ದಾರಿ ಇರುತ್ತ ಯುವಕರು, ಜವಾಬ್ದಾರಿ ಇರುವಂತಹ ಒಂದು ಮನೆಯ ಪರಿಸರವನ್ನು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ಮಕ್ಕಳು ಯಾವತ್ತೂ ಸಹ ಈ ಥರದ ಒಂದು ಅಡ್ಡದಾರಿ ಹಿಡಿಯೋದಿಲ್ಲ, ಖಂಡಿತ ಹಿಡಿಯೋದಿಲ್ಲ. ಅಕಸ್ಮಾತ್ ಏನಾದ್ರೂ ಈ ಥರ ದುರ್ಘಟನೆ ಏನಾದರೂ ನಡೀತು ಅಂತಂದರೆ ಹೋಗ್ತಾರೆ, ಒರೆಸ್ಕೊಂಡು ಹೋಗ್ತಾರೆ. ಅವರು ಬೇರೆ ಇನ್ನೊಂದು ನೋಡ್ಕೊಳ್ತಾರೆ, ದಾರಿ ನೋಡ್ಕೊಳ್ತಾರೆ, ಬದುಕಬೇಕು ಅನ್ನೋ ದಾರಿಯನ್ನು ಹುಡುಕ್ಕೊಳ್ತಾರೆ. ಮೇಡಮ್, ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋಂಥ ಸಂದರ್ಭದಲ್ಲಿ ಈ ಥರದ ಒಂದು ಪ್ರಕರಣಗಳು ಬಂದಿತ್ತಾ ಮೇಡಮ್ ನಿಮಗೆ? ಈಗ ಹಿಂದಿನ ಕಾಲದಲ್ಲಿ ಮದುವೆ ಅನ್ನೋದು ಒಂದು ಸುಂದರವಾದಂಥ ಬದುಕು. 8 ದಿನ ಮದುವೆ ಮಾಡೋರು, ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ದಿನ ಮದುವೆ ಮಾಡೋರು. ಏನಕ್ಕೆ ಮದುವೆ ಮಾಡ್ತಾರೆ? ಯಾಕೆ ಮದುವೆ ಮಾಡ್ತಾರೆ ಹೇಳಿ? ಅವರ ಬಾಂಧವ್ಯ ಚೆನ್ನಾಗಿರಲಿ, 4 ಜನ ನೆಂಟರು ಬಗ್ಗರು ಅವರಾಗಿ ಸಾಕ್ಷಿಯಾಗಿರಲಿ ಅವ್ರ ಬದುಕಿಗೆ ಅನ್ನೋ ಒಂದು ಕಾರಣಕ್ಕೆ ಮದುವೆ ಮಾಡಿ, ಮುಹೂರ್ತ ಮಾಡಿ ಎಲ್ಲ ಮಾಡ್ತಾರೆ, ಆಯಿತಾ? ಆದರೆ ಇವತ್ತು ಆ ಥರದ ಪರಿಸ್ಥಿತಿ ನಾವು ಕಾಣ್ತಾ ಇಲ್ಲ. ಲವ್ ಮಾಡ್ಕೊಳ್ಳೋದು, ಅವ್ರ ತಂದೆ ತಾಯಿಗಳಿಗೆ ಇಷ್ಟ ಇರಲ್ಲ, ಇವ್ರ ತಂದೆ ತಾಯಿಗಳಿಗೆ ಇಷ್ಟ ಇರಲ್ಲ, ಇಬ್ಬರು ಓಡೋಗೋದು. ನಾನು ನೀವು ಹೇಳ್ದಾಗ ಒಂದು ನೆನಪಾಯ್ತು, ಹೇಳ್ತೀನಿ ಕೇಳಿ. ಕುಣಿಗಲ್ಲಲ್ಲಿ ಒಂದು ಹುಡುಗಿ, ಆ ಹುಡುಗಿ ಪಾಪ ಕುಣಿಗಲ್ ಹತ್ರ ಒಂದು ಹಳ್ಳಿಯಿಂದ ಅವಳು ಕುಣಿಗಲ್ಲಿಗೆ ಕಾಲೇಜಿಗೆ ಬರ್ತಾಯಿದ್ಳು, ಜಸ್ಟ್ PUC. ಅಷ್ಟೊತ್ತಿಗೆ ಅವಳು ಯಾರನ್ನು ಲವ್ ಮಾಡಿಬಿಟ್ಟಿರ್ತಾಳೆ. ಎಷ್ಟು ವರ್ಷ ಇರುತ್ತೆ PUC ಅಂತಂದರೆ? PUC ಅಂತ ಹೇಳಿದ್ರೆ ಒಂದು 17 ವರ್ಷ, 16-17 ವರ್ಷ. ಅವರ ಅಪ್ಪ ಏನು ಮಾಡ್ತಾನೆ, ಇವ್ಳಿಗೆ 18 ವರ್ಷಕ್ಕೆ ಮದುವೆ ಮಾಡಬೇಕು, PUC ಮುಗಿಸ್ಲಿ ಅಂತ ಮುಗೀತು. PUC ಎಕ್ಸಾಮಿನೇಷನ್ ಬರೆದ್ರು, ಮನೆಯಲ್ಲಿ ಮದುವೆಗೆ ರೆಡಿ ಮಾಡಿದ್ರು. ಇವಳಿಗೆ ಯಾರನ್ನೋ ಲವ್ ಮಾಡಿಬಿಟ್ಟಿದ್ಲು, ಮನೇಲಿ ಹೇಳ್ಕೊಳಕ್ಕಾಗ್ತಿಲ್ಲ. ಆ ಹುಡುಗ ಇಲ್ಲ, ನೀನಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ, ನೀನೇ ಬರಬೇಕು, ನೀನೇ ಇರಬೇಕು ಅಂತ ಮದುವೆ ನಿಲ್ಸೋಕ್ಕಾಗ್ತಿಲ್ಲ ಅವನಿಗೆ. ಕೊನೆಗೆ ಏನಾಯಿತು, ಅವರಪ್ಪ ಊರು ಜನ ಎಲ್ಲ ಹೇಳ್ತಾಯಿದ್ರು, ಹಳ್ಳಿಗಳಲ್ಲಲ್ವ ಗೊತ್ತಾಗ್ಬಿಡುತ್ತೆ, ನಿನ್ನ ಹುಡುಗಿ ನೋಡಪ್ಪ ಅಲ್ಲಿ ಬಸ್ ಸ್ಟಾಪಲ್ಲಿ ಯಾರೋ ಹುಡುಗನ ಜೊತೆ ಓಡಾಡ್ತಿದ್ಲು, ಯಾರೋ ಬೈಕ್ ಜೊತೆ ಹುಡುಗನ ಜೊತೆ ಬೈಕಲ್ಲಿ ಹೋಗ್ತಿದ್ಲು, ಸ್ವಲ್ಪ ನೋಡ್ಕೋ, ವಯಸ್ಸಿಗೆ ಬಂದು ಹುಡುಗಿ ಯಾರ್ಯಾರ ಜೊತೆ ಓಡಾಡೋದು ಬೇಡ ಎಲ್ಲ ಹೇಳ್ತಾಯಿದ್ರು. ಹಳ್ಳಿಯವ್ರ ಪಾಪ ರೈತ, ಇಲ್ಲ ಈ ಮುಂದಿನ ವರ್ಷಕ್ಕೆ ಮದುವೆ ಮಾಡಿಬಿಡ್ತೀನಿ, ಎಲ್ಲ ದುಡ್ಡು ಜೋಡಿಸ್ಕೊಳ್ತಾ ಇದ್ದೀನಿ, ಎಲ್ಲ ಆಯಿತು. ನೆಂಟರು ಬಗ್ಗರೆಲ್ಲ ಬಂದರು, ಮದುವೆ ಒಂದು ಹುಡುಗನ ರೆಡಿ ಮಾಡಿದರು, ಮದುವೆ ಆಯಿತು, ರಿಸೆಪ್ಷನ್ ಆಯಿತು, ತಾಳಿ ಕಟ್ಟಾಯಿತು. ಅವತ್ತು ಬಂದವರೆಲ್ಲ ಬಂದರು, ಊಟ ಮಾಡಿದರು, ಹೊರಟು. ಒಂದಿಷ್ಟು ಜನ ನೆಂಟರುಗಳು ಬಂದಿರ್ತಾರಲ್ಲ, ಸ್ವಂತ ನೆಂಟರುಗಳು ಇರ್ತಾರಲ್ಲ, ಅವರೆಲ್ಲ ಮನೇಲಿದ್ದರು. ಅವತ್ತು ರಾತ್ರಿ ಮದುವೆ ಆಯಿತು, ಮನೆಗೆ ಬಂದರು. ಮನೆಗೆ ಬಂದ ತಕ್ಷಣ ಈ ಹುಡುಗಿನೇ ಎಲ್ಲರಿಗೂ ಊಟ ಬಡಿಸಿದ್ಲು, ಎಲ್ರಿಗೂ ಊಟ ಬಡಿಸಿದ್ಲು. ಒಂದು 3:30-4 ಗಂಟೆ ಹೊತ್ತಿಗೆ ಇವಳು ಆ ಹುಡುಗನ ಜೊತೆ ಹೊರ್ಟೋಗ್ತಾಳೆ. ಹೆಂಗೆ ಹೊರ್ಟೋಗ್ತಾಳೆ ಅಂದರೆ, ಬೆಳಗ್ಗೆ ಇವ್ರು 8 ಗಂಟೆ ಆದರೂ ಹೇಳೋದಿಲ್ಲ ಯಾರು, ಯಾಕೆಂದರೆ ಎಲ್ಲರೂ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕ್ಬಿಟ್ಟಿದ್ದಾಳೆ. ನಿದ್ರೆ ಮಾತ್ರೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಳು, ಎಲ್ಲರನ್ನು ಮಲಗಿಸ್ಬಿಟ್ಟು ಆ ಹುಡುಗನ ಜೊತೆ ಓಡೋದು. ಬೆಳಗ್ಗೆ 8 ಗಂಟೆಗೆ ನೋಡ್ತಾರೆ, ಹುಡುಗಿ ಎಲ್ಲೋದ್ಲು ಇಲ್ಲ. 2 ದಿನ ಆಯಿತು, 3 ದಿನ ಆಯಿತು, ಇಲ್ಲ. ಆಮೇಲೆ ಅಲ್ಲ ಮೇಡಮ್, ಅಷ್ಟು ಜನಕ್ಕೆ ನಿದ್ದೆ ಮಾತ್ರೆ ಹಾಕ್ಬೇಕು ಅಂತ ಹೇಳಿದ್ರೆ ಯಾರು ಕೊಟ್ಟಿರ್ತಾರೆ ಅಷ್ಟು ನಿದ್ದೆ ಮಾತ್ರೆಗಳನ್ನ? ಕಲೆಕ್ಟ್ ಮಾಡಿರ್ತಾರೆ, ಸ್ವಲ್ಪ ಮಾಡ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ, ಅವರಿಬ್ಬರು ಮಾಡಿರ್ತಾರೆ. ಅದಾದಮೇಲೆ ಏನಾಯಿತು, ಒಂದು 20-30 ಜನ ಇರ್ತಾರೆ, ಎಲ್ಲರಿಗೂ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು. ಕೊನೆಗೆ ಏನಾಯಿತು, ಆ ಹುಡುಗಿ ತಂದೆ ತಾಯಿಗಳು ಮಹಿಳಾ ಆಯೋಗಕ್ಕೆ ಬಂದರು. ಇಲ್ಲ, ಈ ಹುಡುಗಿ ಹಿಂಗಾಯಿತು, ಮದುವೆ ಆಯಿತು, ಅವಳು ಕಾಣ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹುಡುಕ್ತೀವಿ ಅಂತ ಅಂದರು. 8 ದಿನ ಆಯಿತು, ಇನ್ನೂ ಮಾಡಿಲ್ಲ, ನೀವೇನಾದ್ರೂ ಮಾಡಿ ಅಂತ. ಆಮೇಲೆ ಹುಡುಗಿದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಅವ್ರು ಯಾರೋ ಹುಡುಗ ಇದ್ನಲ್ಲ, ಅವ್ನ ನಂಬರ್ ಏನಾದರೂ ಕೊಡ್ತೀರಾ ಅಂತ. ಆಮೇಲೆ ಆ ಹುಡುಗನ ನಂಬರ್ ತೊಗೊಂಡು
CCIBಗೆ ಕೊಟ್ಟೆ. CCIB ಅವರು ಹುಡುಕಿದ್ರು, ಅವ್ನು ಟ್ರೇಸ್ ಮಾಡಿ, ಅಂದರೆ ಮೊಬೈಲ್ ಟ್ರೇಸ್ ಮಾಡ್ತಾರೆ. ಟ್ರೇಸ್ ಮಾಡಿದಾಗ ಹಿಂದೂಪುರದಲ್ಲಿ ಇಬ್ಬರು ಹಿಂದೂಪುರದಿಂದ ಎಳ್ಕೊಂಬಂದರೆ ಅವ್ರು ಹೇಳ್ತಾರೆ, ಇಲ್ಲ ಹುಡುಗಿ ಹೇಳ್ತಾಳೆ, ಇಲ್ಲ ನಾನು ಯಾವುದೇ ಕಾರಣಕ್ಕೆ ನಾನು ಅವನ ಜೊತೆ ಹೋಗೋಕ್ಕಾಗಲ್ಲ, ಅವ್ರಿಗೂ ನನಗೂ ಯಾವುದೇ ರೀತಿಯ ಪ್ರಸ್ತಾವ ಇನ್ನೂ ಆಗಿಲ್ಲ, ಹಾಗಾಗಿ ನಾನು ಅವನ ಜೊತೆ ಹೋಗಲ್ಲ, ನಾನು ಈ ಹುಡುಗನ್ನ ಮೊದಲಿಂದ ಲವ್ ಮಾಡ್ತಾಯಿದ್ದೀನಿ, ನಾವು ಹುಡುಗ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೆ ನಾನು ಬಿಡೋದಿಲ್ಲ, ನಾನು ಹುಡುಗಿ ಜೊತೆನೇ ಇರ್ತೀನಿ, ಇವಳನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ. ಮನೆಯವ್ರು ಹೇಳ್ತಾರೆ, ಏನಾದರೂ ಮಾಡಿ ನಮ್ಮ ಹುಡುಗಿನ ನಮ್ಗೆ ಕಳಿಸಿ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ, ಎಂಥ ಪರಿಸ್ಥಿತಿ ಅಂತಂದರೆ, ಆ ಹುಡುಗಿಗೆ 20 ವರ್ಷ ಆಗಿದೆ ಮದುವೆ ವಯಸ್ಸು, ಆ ಹುಡುಗನಿಗೆ 22 ವರ್ಷ ಆಗಿದೆ. ಈಗ ಇಬ್ಬರು ಒಪ್ಕೊಂಡಿರೋದ್ರಿಂದ ನಾನು ಆ ಹುಡುಗಿಗೆ ಮದುವೆ ಆಗಿದೆ ಅಂತ ಕಳ್ಸೋಕ್ಕಾಗೋದಿಲ್ಲ. ಮದುವೆ ಆಗಿದೆ ಅಂದ ತಕ್ಷಣ ನೀನು ಹೋಗು ಮನೆಗೆ, ಅವನ ಜೊತೆ ನೀವು ಬಾಳು ಅಂತ ಹೇಳೋಕ್ಕಾಗೋದಿಲ್ಲ. ಮದುವೆ ಆಗಿದೆಯಮ್ಮ, ನೀನು ಹೋಗು ಅಂತ ಹೇಳ್ಬೋದು. ಅವಳೇನಂತಾಳೆ, ನಾನೇನಾದ್ರೂ ನೋಡಿ ಕಳಿಸಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ. ನೀವು ಬಲವಂತ ಮಾಡಿದರೆ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತಾಳೆ. ಈ ಕಡೆ ತಂದೆ ತಾಯಿಗಳು ಅಳ್ತಾ ಇದ್ದಾರೆ, ನನ್ನ ಮಗಳು ಹಿಂಗಾಯಿತು ಅಂತ. ಆಮೇಲೆ ಅವ್ರು ಕನ್ವಿನ್ಸ್ ಮಾಡಿದೆ, ಬಿಟ್ಬಿಡಿ, ಯಾವತ್ತಾದರೂ ಒಂದಿನ ಅಲ್ಲಿ ಏನೋ ತೊಂದರೆ ಆದರೆ ಮತ್ತೆ ತವ್ರ ಮನೆಗೆ ಬರಬೇಕು, ಅವಳಿಗೆ ಬದುಕು ಗೊತ್ತಾಗಲಿ ಹೆಂಗಿದೆ ಅಂತ ಹೇಳಿಬಿಟ್ಟು, ಹೋಗಿ ಲವ್ ಮಾಡ್ಕೊಂಡಿದ್ದಾಳಲ್ಲ, ಚೆನ್ನಾಗಿರಲಿ, ಬಿಟ್ಬಿಡಿ ಅಂತ. ಆಮೇಲೆ ಕಷ್ಟಪಟ್ಟು ಬಿಟ್ಬಿಟ್ರು ಅವಳಿಗೆ. ಅವನ ಜೊತೆ ಹೊರಟೋದ್ಲು ಅವಳು. ತವ್ರ ಮನೆಗೆ ಹೋಗಲಿಲ್ಲ ಅವಳು, ತಂದೆ ತಾಯಿಗಳ ಜೊತೆ ಹೋಗಲಿಲ್ಲ. ಅಂಥವ್ರು ಬೇಕಾಗಿಲ್ಲ ಅವ್ರಿಗೆ. ಅಲ್ಲ, ಗಂಡನ ಮದುವೆ ಮಾಡ್ಕೊಂಡಿದ್ದು ಹುಡುಗನ ಪರಿಸ್ಥಿತಿ ಏನಾಗಿರುತ್ತೆ ಮೇಡಮ್? ಅವನಿಗೆ ಸಮಾಜದಲ್ಲಿ ಎಷ್ಟು ಮರ್ಯಾದೆ ಹೋಗಿರುತ್ತೆ? ಮರ್ಯಾದೆ ಇಲ್ಲಿ ಪ್ರಶ್ನೆ ಅಲ್ಲ, ಹುಡುಗಿ ಮರ್ಯಾದೆ ಇಂಪಾರ್ಟೆಂಟು. ಈಗ ಇವಳೇನಾದ್ರೂ ಹುಡುಗ ಬಿಟ್ಟು ಹೋಗ್ಬಿಟ್ಟಿದ್ರೆ ಇವಳ ಪರಿಸ್ಥಿತಿ ಏನಾಗ್ತಿತ್ತು? ಈಗ ಹುಡುಗ ಹುಡುಗಿ ಅಂತ ಏನು ಇಲ್ಲ ಇಲ್ಲಿ, ಹುಡುಗ ಹುಡುಗಿ ಅಂತ ಏನೂ ಇಲ್ಲ. ನೀನು ಅದಕ್ಕೆ ಮದುವೆ ಮಾಡೋಕ್ಕೋವಾಗ ಹುಡುಗನಿಗೆ ಹುಡುಗಿಗೆ ಮೊದಲು ಕೂರಿಸ್ಕೊಂಡು ಕೇಳಬೇಕು, ನಿನ್ನ ಮನಸ್ಸಲ್ಲಿ ಏನಾದ್ರು ಇದೆಯೇನಪ್ಪ, ನಾಳೆ ದಿನ ತೊಂದರೆ ಕೊಡಬೇಡ ಅಂತ. ಪಾಪ ನನಗೆ ಅದು ಪ್ರಶ್ನೆ ಬರ್ತಾ ಇಲ್ಲ. ಹುಡುಗನ ಪರಿಸ್ಥಿತಿ ಅಲ್ಲ, ಅವ್ರ ಅಪ್ಪನ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ನ ಸಾಲನೋ ಸೂಲನೋ ಏನೋ ಮಾಡಿಬಿಟ್ಟು ಮದುವೆ ಮಾಡಿರ್ತಾನಲ್ಲ, ಅವನ್ನೆಲ್ಲ ಸಾಲ ಯಾರು ಕಟ್ಟೋರು? ಹೌದು. ಇವಳಿಗೆ ಯಾವ ಹುಡುಗ ಸಿಗ್ತಾನೆ, ಅವಳಿಗೆ ಯಾರೋ ಹುಡುಗಿ ಸಿಗ್ತಾಳೆ ಬಿಡಿ. ಪಾಪ ಇವನು ರೈತ, ಬಡವ, ಏನೋ ಒಂದು ಮಾನ ಮರ್ಯಾದೆಗೋಸ್ಕರ ಹಳ್ಳಿಗಳಲ್ಲಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಒಡವೆಗಳನ್ನು ಮಾರಿ ಮದುವೆ ಮಾಡ್ತಾರೆ ಮಕ್ಕಳಿಗೆ, ಒಳ್ಳೆ ಮನೆ ಸಿಗಲಿ ಅಂತ. ಆದರೆ ಹೆಣ್ಮಕ್ಳಾದವ್ರು ಹಿಂಗೆ ಮಾಡಿಬಿಟ್ರೆ ಏನು ಮಾಡಬೇಕಮ್ಮ? ಏನು ಮಾಡ್ಬೇಕು ಹೇಳಿ? ಬಿಜಾಪುರದ ಒಂದು ಹುಡುಗಿ, ವೈಶ್ಯರು, ಅವ್ರ ಚಿನ್ನದ ಅಂಗಡಿ ಎಲ್ಲ ಇದೆ, ತುಂಬ ಶ್ರೀಮಂತರು, ತುಂಬ ಆಗರ್ಭ ಶ್ರೀಮಂತರು. ಒಬ್ಬಳೇ ಮಗಳು, ನನ್ನ ಒಬ್ಬಳು ಮಗಳು ಈ ಬಿಜಾಪುರದಲ್ಲಿ ಏನಾದರೂ ಇಲ್ಲೇ ಓದಿಸಿದ್ರೆ ಏನಾದರೂ ದಾರಿ ತಪ್ಪಿಬಿಟ್ಟವಳು, ಅವಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿ, ಮೈಸೂರು ಒಳ್ಳೆ ಶಿಕ್ಷಣಕ್ಕೆ ಒಳ್ಳೆ ಜಾಗ, ಹಾಗಾಗಿ ಮೈಸೂರಲ್ಲಿ ಸೇರಿಸೋಣ ಅಂತೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಬಂದು ಫಸ್ಟ್ ಇಯರ್ PUCಗೆ ಮೈಸೂರಲ್ಲಿ ಸೇರಿಸ್ತಾರೆ. ಮೈಸೂರಿಂದ ಅವಳು ಕಾಲೇಜಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ವ್ಯಾನ್ ಬೇರೆ ಮಾಡ್ತಾರೆ. ಕಾಲೇಜಿಂದ ಹುಡುಗಿನೂ ಅಷ್ಟು ನಡೆಸಲ್ಲ ಅವರು. ಕಾಲೇಜಿಂದ ಆ ಹಾಸ್ಟೆಲಿಂದ ಕಾಲೇಜಿಗೆ ಬರೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ, ವೆಹಿಕಲ್ ವ್ಯವಸ್ಥೆ. ಅಂದ್ರೆ ತನ್ನ ಮಗಳು ಅಷ್ಟು ಸುಂದರವಾಗಿದ್ದಾಳ ಅಂತಲ್ಲ, ಅಥವಾ ತನ್ನ ಮಗಳು ದಾರಿ ತಪ್ಪಬಾರ್ದು, ಅವಳು ಎಜುಕೇಷನ್ ಆಗಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು, ಅವಳು ನಾಳೆ ಫಾರಿನಿಗೆ ಕಳಿಸ್ಬೇಕು, ಏನೇನೋ ತಂದೆ ತಾಯಿಗಳು ಆಸೆ. ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಇಷ್ಟು ರೆಸ್ಟ್ರಿಕ್ಷನ್ ಯಾಕೆ? ಅಲ್ಲಲ್ಲ, ಅಲ್ಲಿ ನಮ್ಮ ವಾತಾವರಣದಲ್ಲಿ ಅಲ್ಲಿ ಒಳ್ಳೆ ಶಿಕ್ಷಣ ಸಿಗೋದಿಲ್ಲ. ಇಲ್ಲಿ ಲೋಕಲ್ಲು ಜನಗಳು ಕಣ್ಣು ಬಿದ್ದಿರುತ್ತೆ ನನ್ನ ಮಕ್ಕಳ ಮೇಲೆ. ಅಲ್ಲಾದ್ರೇ ಯಾರೋ ಗೊತ್ತಾಗೋದಿಲ್ಲ, ಹಾಸ್ಟೆಲಿಂದ ಮನೆಗೆ, ಮನೆಯಿಂದ ಹಾಸ್ಟೆಲ್ಗೆ, ಕಾಲೇಜಿಂದ ಹಾಸ್ಟೆಲ್ಗೆ ಹೋಗ್ತಿರ್ತಾಳೆ. ಹಾಗಾಗಿ ಅಲ್ಲೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಮೈಸೂರಲ್ಲಿ ಕರ್ಕೊಂಬಂದು ಸೇರಿಸಿದ್ದಾರೆ. ಅವ್ರ ಉದ್ದೇಶ ಅಂತ ತಪ್ಪೇನಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರ ಉದ್ದೇಶ. ಆಯಿತು, ಇಲ್ಲಿ ನೆಂಟರು ಬಗ್ಗೆ ಎಲ್ಲ ಇರ್ತಾರೆ, ಮತ್ತೆ ಹೋದಲ್ಲ ಅವಳು, ಆ ಮುದ್ದುಗಳು ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ತುಂಬ ಎಲ್ಲರೂ ರಿಲೇಷನ್ ಎಲ್ಲ ಪ್ರೀತಿ ಮಾಡ್ತಾರೆ ಅವಳನ್ನು ತುಂಬ. ಹಾಗಾಗಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಏನು ಮಾಡ್ತಾಳೆ ಅವಳು, ಆ ಕ್ಯಾಬ್ನಲ್ಲಿ ಮನೆಯಿಂದ ಹಾಸ್ಟೆಲಿಂದ ಕಾಲೇಜ್ಗೆ, ಕಾಲೇಜಿಂದ ಹಾಸ್ಟೆಲಿಗೆ ಬಿಡೋಕ್ಕೆ ಅವನು ಮಂಡ್ಯದ ಹತ್ರ ಒಂದು ಹುಡುಗ, ಆ ಹುಡುಗನ್ನ ಲವ್ ಮಾಡ್ತಾಳೆ. ಕ್ಯಾಬ್ ಡ್ರೈವರ್ನ ಇಷ್ಟಪಡ್ತಾಳೆ. ಕ್ಯಾಬ್ ಡ್ರೈವರು ಅಂತಂದರೆ ತುಂಬ ಕಡು ಬಡತನ, ಕೂಲಿ ಮಾಡ್ತಾರೋ ಅವರು, ಆಗರ್ಭ ಶ್ರೀಮಂತರು. ಈ ಹುಡುಗನ ಕಡೆಯವರು ತುಂಬ, ಅವರಮ್ಮ ಕೂಲಿ ಮಾಡ್ತಾಳೆ, ಆಯಿತಾ, ಅವರಪ್ಪ ಇನ್ಯಾರು ಮನೇಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ. ಕೊನೆಗೆ ಈ ಹುಡುಗಿ
ಇಲ್ಲ ಮದುವೆ ಮನೆಯಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ವಿಷಯ ಗೊತ್ತಾದಾಗ ಅಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಾರೆ. ಆ ಹುಡುಗಿ ನಾನು ಇಲ್ಲ, ನಾನು ಮೈಸೂರಿನಲ್ಲೇ ಇರ್ತೀನಿ. ಕೊನೆಗೆ ಯಾವಾಗ ನೀನು ಬಿಜಾಪುರಕ್ಕೆ ಬಂದುಬಿಡು, ಅಲ್ಲೇ ಕಾಲೇಜಿಗೆ ಸೇರು ಅಂತ ಅಂದಾಗ, ಇಲ್ಲ ನಾನು ಇಲ್ಲೇ ಮದುವೆ ಆಗ್ತೀನಿ, ನನಗೆ ಮದುವೆ ಮಾಡಿ, ನಾನು ಲವ್ ಮಾಡಿದ್ದೀನಿ ಮದುವೆ. ಆವಾಗ ಏನು ಮಾಡ್ತಾರೆ, ಆ ಹುಡುಗಿ ತಂದೆ ತಾಯಿಗಳು ಸುಮಾರು ಒಂದು 20 ಜನ ರೀ, ಬಿಜಾಪುರದಿಂದ ಬಂದಿರೋರು 20 ಜನ ಬರ್ತಾರೆ, ಅಳ್ತಾ ಇದ್ದಾರೆ. ಇಲ್ಲ ಬಂದುಬಿಡು ಬೇಡ ಅಂತ ಕೇಳ್ತಾರೆ. ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ನೋಡೋಕ್ಕಾಗಲ್ಲ ನನ್ನ ಕೈಲಿ. ಹೊರಗಡೆ ಹೋಗ್ತಾರೆ, ಹೊರಗಡೆ ಬರ್ತಾರೆ, ಪಾಪ ಒದ್ದಾಡ್ತಾ ಇದ್ದಾರೆ. ಏನಾದರೂ ಮಾಡಿ ಮೇಡಮ್ ನನ್ನ ಮಗಳು ಕೊಟ್ಬಿಡಿ, ನನ್ನ ಮಗಳು ಬಿಡಿಸ್ಕೊಡಿ. ಅವಳು ಯಾವುದೇ ಕಾರಣಕ್ಕೆ ನಾನು ಅವನನ್ನು ಬಿಡಲ್ಲ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಜೀವನ ಮಾಡ್ತೇನೆ, ಅವನ ಜೊತೆನೇ ಇರ್ತೀನಿ. ಅವನು ಅವ್ರ ಅಪ್ಪ ಅಮ್ಮನ ಕರ್ಕೊಂಬಂದಿದ್ದಾರೆ. ಎಂಥ ಹಳ್ಳಿಯವರು ಅಂತಂದರೆ ಒಂದು ಹಾಕ್ಕೊಳಕ್ಕೆ ನೆಟ್ಟಿಗೆ ಬಟ್ಟೆ ಇಲ್ಲ. ಅಯ್ಯಮ್ಮ ಪಾಪ ಏನೋ ಪಾಪ ಶ್ರೀಮಂತರ ಮನೆ ಇದಲ್ವ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮಿಣ ಸೀರೆದು ಹಾಕ್ಕೊಂಡ್ಬಂದು ಅಜ್ಜಿ ವಯಸ್ಸಾಗಿದೆ. ತುಂಬ ಒಂಥರ ನೋಡಿದಾಗ ಇವರೆಲ್ಲ ದೊಡ್ಡ ಶ್ರೀಮಂತರು ಒಂದು ಸೈಡ್ ಕೂತಿದ್ದಾರೆ, ಈ ಕಡೆ ತಂದೆ ತಾಯಿ ಆ ಹುಡುಗ ಕೂತಿದ್ದಾರೆ. ಆ ಹುಡುಗಿ ಯಾವುದೇ ಕಾರಣಕ್ಕೆ ನೋಡಿ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಳ್ತೀನಿ, ನೀವು ಏನಾದರೂ ಅವ್ರಿಗೆ ಕಳಿಸಿದ್ರಿ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗೋದ್ರೆ ನನಗೆ ಹೋಗೋದಿಲ್ಲ. ಆದರೆ ಒಂದು ಕಂಡೀಷನ್ನು, ನಮ್ಮ ಅಪ್ಪ ಅಮ್ಮನೇ ನಿಂತು ಈ ಮದುವೆ ಮಾಡಬೇಕು ಹುಡುಗಿ. ಹಾಂ, ಈ ನಮ್ಮ ಅಪ್ಪ ಅಮ್ಮನೇ ನಿಂತ್ಕೊಂಡು ಏನು ಮಾಡಬೇಕು. ಅವ್ರು ಹೇಳ್ತಾರೆ ಇಲ್ಲ ನನ್ನ ಮರ್ಯಾದೆ ಪ್ರಶ್ನೆ, ಇವ್ರನ್ನ ಕರ್ಕೊಂಡೋಗಿ ನಮ್ಮೂರಲ್ಲಿ ಮದುವೆ ಮಾಡಿದರೆ ನಾನು ದೊಡ್ಡ ಶ್ರೀಮಂತರು, ನಾವು ದೊಡ್ಡ ಮನೆಯಿಂದ ಕರ್ಕೊಂಬಂದು ಅಳಿಯನ ಮದುವೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ನಾನು ಈ ಥರದ್ದು ನಾನು ಮದುವೆ ಮಾಡಲ್ಲ ಅಂತ ಹೇಳ್ತಾನೆ ಅವರಪ್ಪ. ಆದರೆ ಇವಳು ಹೇಳ್ತಾಳೆ ಇಲ್ಲ ನಾನು ಅಲ್ಲಿ ಮದುವೆನೇ ಮಾಡ್ಕೊಳ್ಳೋ, ನಿಮ್ಮೂರಲ್ಲಿ ನನ್ನ ಮದುವೆನೇ ಮಾಡ್ಕೊಳ್ಳೋದಿಲ್ಲ, ನನ್ನ ಮಂಡ್ಯದಲ್ಲೇ ಮದುವೆ ಮಾಡಿ, ಅವ್ರ ಹಳ್ಳಿನಲ್ಲೇ ಮದುವೆ ಮಾಡಿ, ನೀವು ಬಂದು ನಿಂತ್ಕೊಂಡು ಮದುವೆ ಮಾಡಬೇಕು. ಕೊನೆಗೆ ಈ ಯೂತ್ಸು ಇಬ್ಬರು ಬಿಡ್ಸೋಕ್ಕಾಗೋದಿಲ್ಲ, ಕಾನೂನಿಲ್ಲ, ನೀನು ಮನೆಗೆ ಹೋಗು ಅಂತ ಹೇಳೋಕ್ಕಾಗೋದಿಲ್ಲ, ಲವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮದುವೆ ಮಾಡ್ತೀವಿ ಅಂತ ಕೊನೆಗೆ ನೋಡಿ ಅವರ ಹಣೆ ಬರದಲ್ಲಿ ಏನಿದೆಯೋ ಅದನ್ನು ನಾವು ಇದು ಮಾಡ್ಬೋದು. ಈಗ ನಾವು ಬಲವಂತವಾಗಿ ಕಳಿಸ್ಬೋದು, ನಾಳೆ ದಿನ ಏನಾದರೂ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದೂ ನಮಗೆ ಕೈ ಸಿಗೋದಿಲ್ಲ. ನಾಳೆ ಯಾವತ್ತಾದರೂ ಒಂದು ದಿನ ಪಶ್ಚಾತ್ತಾಪ ಪಡ್ತಾಳೆ ಅವಳು. ಪಶ್ಚಾತ್ತಾಪ ಬಂದಾಗ ನಮ್ಮ ತಂದೆ ತಾಯಿಗಳಂತ ಆಸೆ ಬರ್ಬೋದು. ಒಂದು ಕೆಲಸ ಮಾಡಿ, ಏನು ಮಾಡಬೇಡಿ, ಅವಳೇನೋ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ, ಒಂದಿಷ್ಟು ದುಡ್ಡು ಕೊಟ್ಬಿಡಿ ಆಯಿತಾ, ನೀವು ಹೋಗಿ ಅಕ್ಷತೆಗಳು ಹಾಕಿ ಬಂದುಬಿಡಿ ಪರವಾಗಿಲ್ಲ. ಹೆಂಗೆ ಅಳ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಇವತ್ತಿಗೂ ನನಗೆ ಕಣ್ಣಲ್ಲಿ ಇದ್ದಂಗಿದೆ ಆ ಪರಿಸ್ಥಿತಿ. ಕೊನೆಗೆ ಇವ ಆಯಿತು ಅಂತ ಹೇಳ್ಬಿಟ್ಟು ಬರೆದು ಬಿಟ್ಟು ಹೋದರು. ಯಾಕಂದರೆ ಮಗಳನ್ನ ಹೂ ಥರ ಸಾಕಿರ್ತಾರೆ, ಹೂ ಥರ ಸಾಕಿರೋಂಥ ಮಗಳು ಇವತ್ತು ಕೈ ತಪ್ಪಿ ಹೋದಾಗ ಎಷ್ಟು ಆ ತಂದೆ ತಾಯಿಗೆ ನೋವಾಗುತ್ತೆ. ಆಕೆ ಅದೃಷ್ಟ ಮೇಡಮ್, ಅಟ್ಲೀಸ್ಟ್ ಬಿಟ್ಬಿಟ್ರು ನನ್ನ ಮಗಳು ಬದುಕೊಳ್ಳಿ ಅಂತ ಹೇಳಿ. ಆದರೆ ಬೇರೆಯವರಾಗಿದ್ರೆ ಮರ್ಯಾದೆ ಹತ್ಯೆ ಆಗ್ತಿತ್ತು. ಖಂಡಿತ ಖಂಡಿತ ಅಲ್ಲ, ಮಧ್ಯ ನಾವು ನಿಂತಿದ್ದಕ್ಕೆ ಅಷ್ಟು ಆಯಿತು ಅನ್ಸುತ್ತೆ. ಅಲ್ಲಿ ಇಲ್ಲಾಂದರೆ ಆ ಹುಡುಗಿದ ಪರಿಸ್ಥಿತಿ ಭಾಳ ಕಷ್ಟ ಆಯಿತು. ಇನ್ನೊಂದು ಕೇಸಲ್ಲಿ ನೀನು ಮನೆಗೆ ಹೋಗ್ಬೇಕಮ್ಮ, ತಂದೆ ತಾಯಿಗಳ ಜೊತೆಗೆ ಹೋಗ್ಬೇಕು. ಎಷ್ಟು ಚಿಕ್ಕ ವಯಸ್ಸು, ಒಂದು 16-17 ವರ್ಷ ಇರ್ಬೋದು, ಲವ್ ಮಾಡ್ಕೊಂಬಂದು ಹಿಂಗೆ ಮಾಡೋದು. ಹೋಗಿ ನಾನು ಕೌನ್ಸಿಲಿಂಗ್ ಮಾಡ್ತಾಯಿದ್ದೀನಿ, ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂದ್ಲು, ಹೋಗ್ಬಾಮ್ಮ ಅಂತ ಕಳಿಸ್ಕೊಟ್ರೆ ಫಿನೈಲ್ ಕುಡಿದ್ಬಿಟ್ಟಿದ್ದಾಳೆ. ಒಳಗಡೆ ಫಿನೈಲ್ ಕುಡ್ಬಿಟ್ಟು ಈ ಕಾರಿಡಾರಲ್ಲಿ ಬಿದ್ದುಬಿಟ್ಟು ನೊರೆ ತೆಗೀತಿದ್ದಾಳೆ. ನಾವೇನು ಅಂದ್ಕೊಂಡು ಕಿಟ್ಸ್ ಬಂದಿದೆ ಅಂತ ನೋಡಿದರೆ ಫಿನೈಲ್ ಕುಡಿದ್ಬಿಟ್ಟಿದ್ದಾಳೆ. ತಗೊಂಡೋಗಿ ಇಮ್ಮಿಡಿಯೇಟಾಗಿ ಮಾರ್ತಾಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು. ಈ ಥರದ ಪರಿಸ್ಥಿತಿಗಳು ಬೇಕಾದ್ರೆ ಅಂದರೆ ಬುದ್ಧಿ ಕೇಳೋ ಅಂಥ ಒಂದು ಜ್ಞಾನ ಕೂಡ ಅವ್ರಿಗೆ ಆ ಸಂದರ್ಭದಲ್ಲಿ ಇರಲ್ಲ. ವಯಸ್ಸು ಕೇಳೋದಿಲ್ಲ, ಬುದ್ಧಿ ಕೇಳೋಷ್ಟಲ್ಲ, ಬುದ್ಧಿ ಎಲ್ಲ ಇದೆ, ವಯಸ್ಸು ಕೇಳೋದಿಲ್ಲ ಅಷ್ಟೇ. ಅದೆಷ್ಟು ಫಿಸಿಕಲ್ ಅಟ್ರಾಕ್ಷನ್, ಸೆಕ್ಸ್ ಅಟ್ರಾಕ್ಷನ್ ಅಷ್ಟೇ, ಇನ್ನೇನು ಅಲ್ಲ. ಬದುಕಿನ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಬದುಕಲ್ಲ ಅದು. ಈ ಸಿನಿಮಾ ಧಾರಾವಾಹಿಗಳಲ್ಲಿ ನೋಡ್ಬಿಡ್ತಾರೆ, ಅದೆಲ್ಲವನ್ನ ನಿಜ ಅನ್ಕೊಂಡ್ಬಿಡ್ತಾರೆ. ನಾವು ಅದೇ ತರ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಪ್ರೀತಿ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಭಾಳ ಕೆಟ್ಟ ಯುವಕರನ್ನ ಭಾಳ ಕೆಟ್ಟ ದಾರಿ ಎಳಿತಿರೋದೇ ಅದು. ಈಗ ಮದುವೆ ಮಾಡಿದಾಗ ಮದುವೆ 18-19 ವರ್ಷ, 20 ವರ್ಷ, 25 ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು ಬಿಡಿ. ಆ ಟೈಮಲ್ಲಿ ಗಂಡು ಹುಡುಗಿಗೆ ಹೇಳೋರು, ನೋಡು ಮದುವೆ ಆದಮೇಲೆ ನೀನು ಹೆಂಗಿರಬೇಕು. ಹುಡುಗನ್ಗೆ ಹೇಳೋರು ಹುಡುಗಿಯನ್ನು ಯಾವ ರೀತಿ ನಡೆಸ್ಕೋಬೇಕು ಅಂತ ಬುದ್ಧಿವಾದ ಹೇಳಿದ್ ಮಾಡೋ. ಇವತ್ತು ಬುದ್ಧಿವಾದ ಅಲ್ಲ, ತಂದೆ ತಾಯಿಗಳಿಗೆ ಬುದ್ಧಿವಾದ ಹೇಳೋ ಮಕ್ಕಳಿದ್ದಾರೆ ಇವಾಗ.
ಯಾಕಂದರೆ ಈ ಪೋರ್ನೋಗ್ರಫಿ ಫಿಲಮ್ಗಳು ಏನೇನೋ ಬರ್ತಾ ಇದ್ದಾವಲ್ಲ ಮೊಬೈಲ್ಗಳಲ್ಲಿ, ಅವನ್ನ ನೋಡಿ 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 ಇಲ್ದಿದ್ದೆಲ್ಲ ಕಲ್ತ್ಬಿಟ್ಟಿದ್ದಾರಮ್ಮ. ಅವ್ರಿಗೇನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಇಂಥ ಪರಿಸ್ಥಿತಿ ಬಂದುಬಿಟ್ಟು ಇವತ್ತು ಯುವಕರು ಬರೀ ಲವ್ ಅನ್ನೋ ಒಂದು ಅಡ್ಡದಾರಿಯಲ್ಲಿ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಈ ಮಾತುಗಳನ್ನ ಕೇಳಿಸ್ಕೊಂಡಂಥವ್ರು ಹಾಗಿದ್ರೆ ಮೇಡಮ್ ಲವ್ ಮಾಡೋದೇ ತಪ್ಪಾ ಅಂತ ಕೇಳ್ತಾರೆ. ಲವ್ ನಿಮಗೆ ಒಂದು ಏಜ್ ಇದೆ ಲವ್ ಮಾಡೋದಕ್ಕೆ. ನಿಂಗೆ 18 ವರ್ಷಕ್ಕೆ ಮೇಲೆ ಲವ್ ಮಾಡು, 20 ವರ್ಷಕ್ಕೆ ನೀವು ಸ್ಟೂಡೆಂಟು, PUC ಹುಡುಗ ನೀನು ಲವ್ ಮಾಡೋದಾ, ಡಿಗ್ರಿ ಮಾಡೋ ಲವ್ ಮಾಡೋದಾ? ನಿನಗೆ ಪರಿಜ್ಞಾನ ಇರಬೇಕು. ನಿನ್ಗೆ ನಾನು ಏನು ಹೇಳ್ತಾ ಇದ್ದೀನಿ, ಲವ್ ತಪ್ಪಲ್ಲ. ಲವ್ಗೂ ಒಂದು ಮಿತಿ ಇದೆ, ಒಂದು ಟೈಮ್ ಇದೆ, ಮದುವೆ ಆಗೋಕ್ಕೆ ಒಂದು ಟೈಮ್ ಇದೆ, ಮಕ್ಕಳು ಮಾಡ್ಕೊಳ್ಳೋಕ್ಕೊಂದು ಟೈಮ್ ಇದೆ, ಉದ್ಯೋಗ ಹುಡ್ಕೊಳ್ಳೋಕ್ಕೊಂದು ಟೈಮ್ ಇದೆ. ಆ ಉದ್ಯೋಗ ನೀನು 30 ವರ್ಷದೊಳಗೆ ಉದ್ಯೋಗ ಹುಡ್ಕೋಬೇಕು, ನೀವು ಜೀವನವನ್ನು ಭದ್ರ ಮಾಡ್ಕೋಬೇಕು, ಬದುಕಿನ ದಾರಿಯನ್ನು ಕಂಡುಕೊಂಡು ನೀನು ಜೀವನ ಮಾಡಬೇಕು. ಹೌದಾ? ಇಲ್ಲ ಅಂತಂದರೆ ಏನಾಗುತ್ತೆ, ಯಾವಾಗಂದ್ರೆ ಹುಚ್ಚಾಗಿ ಲವ್ ಮಾಡಿದ್ರೆ ಚಿಕ್ಕ ವಯಸ್ಸಿಂದನೇ ಲವ್ ಮಾಡ್ತಿದ್ದೀವಿ ಅಂದರೆ ನಾವು ಏನು ಹೇಳ್ತಾ ಇದ್ದಲ್ಲ, ಚಿಕ್ಕ ವಯಸ್ಸಿಂದ ಲವ್ ಮಾಡೋದು ನೀನು? ಏನು ಲವ್ ಅಂದರೆ ಏನು? ಏನಮ್ಮ ಲವ್ ಅಂದರೆ? ಲವ್ ಅಂದರೆ ಸೆಕ್ಸಾ? ಫಿಸಿಕಲ್ ಅಟ್ರಾಕ್ಷನ್ನಾ? ಬದುಕಲ್ವಾ ಅದು? ನಿನ್ನ ಬದುಕೈತೆ ಗೊತ್ತಿಲ್ಲ, ನಿನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿಲ್ಲ, ನಿನ್ನ ದುಡಿಮೆನೇ ಇಲ್ಲ. ಲವ್ವಾ? ಏನು ಲವ್ ಮಾಡ್ತೀಯ ನೀನು? ಲವ್ ಮಾಡಿ ಏನು ಮಾಡ್ತಿದ್ದೀಯ ಅವಳನ್ನ? ಅವಳನ್ನ ಬಾವಿಗೆ ತಳ್ತೀಯ, ನೀನು ಸಾಯ್ತೀಯ. ಮೊನ್ನೆ ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ರೀಸೆಂಟಾಗಿ ಇಸ್ರೋ ಒಬ್ಬ ಎಂಪ್ಲಾಯಿ ಹೇಳ್ತೀನ ಅವಳನ್ನ ಯಾರೂ ನೋಡೋರಿಲ್ಲ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿಬಿಟ್ಟ. ಅವ್ರು ರಿಟೈರ್ಡು, ಎಂಪ್ಲಾಯಿ ರಿಟೈರ್ಡ್ ಆಗಿದ್ದಾನೆ. ಹೆಂಡ್ತಿಗೆ ಯಾರು, ಅವ್ರ ರಿಲೇಷನ್ ಯಾರೂ ಇಲ್ವಂತೆ ಅವ್ರಿಗೆ. ಇರೋ ಒಬ್ಬಳು ಮಕ್ಕಳು ಅಮೇರಿಕಾದಲ್ಲಿದ್ದಾಳೆ. ಇವನೇನು ಮಾಡ್ದ, ನನ್ನ ಹೆಂಡ್ತಿ ನಾನು ಸತ್ತೋಗ್ಬಿಟ್ರೆ ನನ್ನ ಹೆಂಡ್ತಿನ ಯಾರೂ ನೋಡೋರು ಇಲ್ವಲ್ಲ, ಹಾಗಾಗಿ ನನ್ನ ಹೆಂಡ್ತಿನ ಸಾಯಿಸ್ಬಿಟ್ಟೋಣ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಕತ್ತಿಡ್ದು ಸಾಯಿಸ್ಬಿಟ್ಟ. ಟವಲ್ ಕಟ್ಬಿಟ್ಟು ಇದು ಮಾಡಿ ಸಾಯಿಸ್ಬಿಟ್ಟು ನೈಟ್ ಮಾಡಿ ಹೆಣ್ಣು ಸತ್ತೋದ್ಮೇಲೆ ಏನಾಯಿತು, ಪೊಲೀಸ್ನವ್ರು ಬಂದರು, ಕರೆದ್ಬಿಟ್ಟು ಕೇಳಿದರು, ಯಾಕಯ್ಯ ಸಾಯಿಸ್ದೆ ಅಂತಂದರೆ, ಇಲ್ಲ ಸ್ವಾಮಿ, ನಾನು ಸತ್ತರೆ ನನ್ನ ಹೆಂಡ್ತಿನ ನೋಡೋರು ಯಾರೂ ಇಲ್ಲ. ಅಂದ್ರೆ ವಯಸ್ಸಾಗಿತ್ತು ಅನ್ನೋ ಕಾರಣಕ್ಕೆ? ಅಲ್ಲ, ವಯಸ್ಸವಳಿಗೆ ಕಾಯಿಲೆ ಇತ್ತು, ಹಾಗಾಗಿ ನಾನು ಸಾಯಿಸ್ಬಿಟ್ಟೆ. ಅದು ಸಾಯಿಸೋದ? ಮನುಷ್ಯನ ಇನ್ನೊಬ್ಬನ ಪ್ರಾಣ ತೆಗೆಯುವಂಥ ಅಧಿಕಾರ ನಿಮಗೇನಿದೆ? ನಿನ್ನ ಗಂಡನೇ ಆಗಿರ್ಬೋದು, ಹೆಂಡ್ತಿನೇ ಆಗಿರ್ಬೋದು. ನಿನಗೆ ಹೆಂಡ್ತಿ ಅಂದ ತಕ್ಷಣ ಅಧಿಕಾರ ಹೆಂಗೆ ಬೇಕಾದ್ರೂ ಹಂಗೆ ಚಲಾಯಿಸ್ಬೋದಾ? ಅಥವಾ ಗಂಡ ಅಂದ ತಕ್ಷಣ ನೀನು ಲೈಸೆನ್ಸ್ ತೊಗೊಂಡ್ಬಿಟ್ಟಿದ್ಯಾ ಗಂಡನಿಗೆ, ಹೆಂಗೆ ಬೇಕಾದ್ರೂ ನಾನು ಪಳಗಿಸ್ಕೋಬೋದು ಅಂತ? ಅವ್ರಿಗೂ ಒಂದು ಜೀವನ ಇದೆಯಲ್ಲ. ಅವಳು ಹೆಂಡ್ತಿನ ಸಾಯಿಸಿದ ಮೇಲೆ ಪಾಪ ನಮ್ಮ ಪೊಲೀಸ್ ಕಮಿಷನರು ಅಮೆರಿಕಾಗೆ ಫೋನ್ ಮಾಡಿ ಮಗಳನ್ನ ಕರೀತಾರೆ, ನಿನ್ನ ತಾಯಿ ಸತ್ತೋಗಿದ್ದಾರೆ, ನಿಮ್ಮ ತಂದೆ ಸಾಯಿಸ್ಬಿಟ್ಟಿದ್ದಾರೆ, ಆ ಕಾರ್ಯಗಳನ್ನೇನಾದರೂ ಮಾಡಿ ಹೋಗು ಅಂತ. ಇಲ್ಲ, ನನಗೆ ಲೀಗಲ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿಂದ ನಾನು ಬರೋಕ್ಕಾಗ್ತಿಲ್ಲ, ನೀವೇ ಮುಗಿಸ್ಬಿಡಿ ಅಂತ. ಇಂಥ ಪರಿಸ್ಥಿತಿಲಿ ನಾವು ಬದುಕ್ತಿದ್ದೀವಮ್ಮ. ಯಾವ ಮಕ್ಕಳು, ಯಾವ ತಾಯಿ, ಯಾವ ತಂದೆ ಇವತ್ತು ಪರಿಸ್ಥಿತಿ ಹೇಳಿ ಯಾರಿಗೆ? ನಾವು ಯಾವ ಬದುಕು ಅನ್ನೋದು ಹೆಂಗಿದೆ ಅಂತ, ಯಾವ ಬದುಕನ್ನು ನಾವು ನಡೆಸ್ತಾ ಇದ್ದೀವಿ? ನಿನ್ನ ಬರೀ ಲವ್ ಬದುಕಲ್ಲ, ಅದು ಭಾಳ, ಅದರ ಹಿಂದಿನ ಬದುಕು ಭಾಳ ಕರಾಳವಾಗಿದೆ. ನೀನು ಸುಂದರವಾಗಿ ನೋಡಿದರೆ ಸುಂದರವಾಗಿ ಕಾಣುತ್ತೆ, ಕರಾಳವಾಗಿ ನೋಡಿದರೆ ಕರಾಳವಾಗಿ ಕಾಣುತ್ತೆ. ನೀವು ಬದುಕು ಹೆಂಗೆ ನೋಡ್ತೀವಿ ಹಂಗೆ ದೃಷ್ಟಿ ಅಂತೆ ಸೃಷ್ಟಿ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಯುವ ಜನತೆ ಬರೀ ಲವ್ ಅನ್ನೋ ಒಂದು ಪದದಲ್ಲಿ ಬದುಕೋದು ತಪ್ಪು. ಅದಕ್ಕಿಂತ ಭಾಳ ದೊಡ್ಡ ಸಾಧನೆ, ಭಾಳ ದೊಡ್ಡದಲ್ವ. ಬದುಕಿಗೆ ಒಂದು ಗುರಿ ಇರಬೇಕಲ್ಲ. ಏನೋ ಒಂದು ಸಾಧನೆ ಮಾಡಿ ಬದುಕಬೇಕು ಅಂತ, ನಾನು ಸಂಪಾದನೆ ಮಾಡಬೇಕು, ನನ್ನ ತಂದೆ ತಾಯಿಗಳು ನೋಡ್ಕೋಬೇಕು, ಅವ್ರ ಹೆಂಡ್ತಿನ ನೋಡ್ಕೋಬೇಕು ಅಲ್ವಾ? ನಾನು ಸಂಪಾದನೆ ಮಾಡಿದ್ದು ಸಾಕಾಗುತ್ತಾ ನನ್ನ ಬದುಕಿಗೆ? ಅದನ್ನು ನೋಡಬೇಕಲ್ಲ. ಇವತ್ತಿನ ಹೆಣ್ಮಕ್ಳು ಏನು ಕೇಳ್ತಾರೆ, ಈಗ ನೋಡಿ, ಇವತ್ತಿನ ಯುವಕರಿಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಹೌದು, ಆಯಿತಾ? ನಿಜವಾಗ್ಲೂ ಕಷ್ಟವನ್ನು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರೋಂತಹ ಮಕ್ಕಳು, ಈ ಮನೇಲಿ ಕೆಲಸ ಮಾಡೋವಂಥ ಹೆಣ್ಮಕ್ಳು ಇವತ್ತು IPS ಆಗಿದ್ದಾರೆ, IAS ಆಗಿದ್ದಾರೆ. ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ, ಆಯಿತಾ? ಮೊನ್ನೆ ಒಬ್ಳು ಕೆಲಸದ ಮನೆ ಹುಡುಗಿ ಒಬ್ಳು ಜಡ್ಜ್ ಆಗಿದ್ದಾಳೆ. ಆಯಿತಾ? ಅವ್ರಿಗೆ ಲವ್ ಇಲ್ವಾ? ಅವ್ರಿಗೂ ಬದುಕಿನ ಗುರಿ, ಜೀವನದ ಗುರಿ ಬೇಕಲ್ವಾ? ಗುರಿ ಅಂತಂದರೆ ಲವ್ವಾ? ಎಂಥ ಲವ್ ಅಮ್ಮ ಅದು? ಲವ್ ಅಂದರೆ ಬೇರೆ ಬೇರೆ ಅರ್ಥ ಇದೆ. ಈಗ ತಾಯಿ ತೋರಿಸೋ ಲವ್ ಬೇರೆ, ತಾಯಿ ಮಗುಗೆ ತೋರಿಸುವಂಥ ಮಗು ಬೇರೆ, ಸಂಬಂಧಿಕರ ಬಗ್ಗೆ ನಾವು ಇಟ್ಕೊಂಡಿರೋದು ಪ್ರೀತಿ ವಿಶ್ವಾಸ ಬೇರೆ.
ಆದರೆ ನೀನು ಇನ್ನೂ ಏಜೇ ಆಗಿಲ್ಲ, ಇನ್ನೂ ಓದ್ತಾ ಇದೆಯಾ, ಇನ್ನು ಸ್ಟೂಡೆಂಟು, ನಿನಗೇನು ಅಂತ ಗೊತ್ತಿಲ್ಲ, ಬದುಕೇ ಗೊತ್ತಿಲ್ಲ, ಕಷ್ಟಗಳು ಗೊತ್ತಿಲ್ಲ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗೇ ಸಾಕಿರ್ತಾರೆ. ನಾನು ಪಡೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಇವತ್ತು ನಮ್ಮ ತಂದೆ ತಾಯಿಗಳು ಮಕ್ಕಳನ್ನು ಸಾಕ್ತಾ ಇರ್ತಾರೆ. ನಿನ್ನ ಕಷ್ಟವೇ ಗೊತ್ತಿಲ್ಲ. ಬರೀ ಲವ್ ಅಂದರೆ ಕಷ್ಟನಾ? ಲವ್ ಮಾಡಿ ಫೇಲ್ ಆದ್ರೆ ಕಷ್ಟನಾ? ಅದಕ್ಕಿಂತ ದೊಡ್ಡ ಬದುಕಿಲ್ವಾ? ಅಲ್ಲ ಮೇಡಮ್, ಒಂದು ವೇಳೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ಕೂಡ ನಂತರದ ಸಮಸ್ಯೆಗಳು 1000 ಇದೆ. ಏನಾದ್ರೂ ಒಂದು ಫಿನಾನ್ಷಿಯಲಿ ಸಮಸ್ಯೆ ಅಲ್ಲಿ ಬಂದಾಗ ಇವ್ರಿಬ್ಬರ ಮಧ್ಯೆ ಹೆಂಗ್ ಜಗಳ ಆಗುತ್ತೆ ಅಂತ ಹೇಳಿದ್ರೆ, ನಾನು ನಮ್ಮ ತಂದೆ ತಾಯಿ ಮಾತು ಕೇಳಿ ಮದುವೆ ಮಾಡ್ಕೊಂಡಿದ್ರೆ ನಾನು ಹಂಗಿರ್ತಾ ಇದ್ದೆ, ಹಿಂಗಿರ್ತಾ ಇದ್ದೆ, ಇಬ್ಬರ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ. ಅದೇನು ಬಹಳಷ್ಟು ಒಂದು ಚೆನ್ನಾಗಿರುತ್ತೆ ಅಂತ ಒಂದು ಹೇಳ್ತೀನಿ ಕೇಳಮ್ಮ. ಈಗ ಮದುವೆ ಅನ್ನೋದು, ನಾವು ಈಗ ಹಳ್ಳಿಗಳೆಲ್ಲ ಒಂದು ಮದುವೆ, ಗಂಡ ಕುಡ್ಕ ಮದುವೆ ಮಾಡಿಬಿಟ್ಟಿರ್ತಾರೆ. ಒಂದು 3-4 ಜನ ಮಕ್ಕಳಿರ್ತವೆ. ಅವ್ನು ದುಡ್ದೇ ಹಾಕಲ್ಲ. ಅವಳೆಲ್ಲೋ ಕಷ್ಟಪಡ್ತಾಳೆ, ಎಲ್ಲೋ ದುಡ್ಕೊಂಬರ್ತಾಳೆ, ಏನೋ ಮಕ್ಕಳನ್ನ ಸಾಕ್ತಾಳೆ. ಗಂಡ ಅಷ್ಟೆಲ್ಲ ಮಾಡಿದ್ರು ಹೆಂಡತಿ ಮೇಲೆ ಅನುಮಾನ ಪಡ್ತಾನೆ, ಹೊಡಿತಾನೆ, ಬಡಿತಾನೆ, ಎಲ್ಲ ಮಾಡ್ತಾನೆ. ಏನು ಡೈವರ್ಸ್ ಮಾಡ್ತಾಳೆ ಅವಳು. ನಾನೇ ಬರ ಇಂಥದ್ದೇ ಬಿಡು, ನನ್ನ ಮಕ್ಕಳನ್ನ ಸಾಕಬೇಕು, ನನ್ನ ಜೀವನ ನೋಡಬೇಕು ಅಂತ ಮಾಡ್ತಾ ಇರ್ತಾಳೆ. ಆದರೆ ಇವತ್ತು ಬೆಂಗಳೂರಂಥ ಜೀವನದಲ್ಲಿ ರಾತ್ರಿ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಮಾತ್ರ ಬೆಳಗ್ಗೆ ಎದ್ದು ಬಂದು ಮಹಿಳಾ ಆಯೋಗಕ್ಕೋ ಪೊಲೀಸ್ ಸ್ಟೇಷನ್ಗೋ ಬರ್ತಾರೆ. ಆಯಿತಾ? ಅವರು ಇಮಿಡಿಯೇಟಾಗಿ ಕೇಳೋದೇನು ಗೊತ್ತಾ? ಡೈವರ್ಸು. ಸಣ್ಣ ವಿಷಯಗಳಿಗೂ ಡೈವರ್ಸು. ಇಲ್ಲ ಅಂತಲೇ ಅವ್ರು ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಕೇಸು ಏನಾದ್ರೂ ಪ್ರಾಬ್ಲಮ್ ಬಂತು ಅಂತಂದರೆ ಸೂಸೈಡು. ಇದು ಬದುಕ? ಇದಕ್ಕಿಂತ ಇದು ಬದುಕಲ್ಲಮ್ಮ. ಕಷ್ಟವೋ ಸುಖವೋ ಬದುಕನ್ನು ನಿಭಾಯಿಸಬೇಕು. ಒಂದು ನೀರಲ್ಲಿ ಬಿದ್ದ ಮೇಲೆ ಎದ್ದು ದಡ ಸೇರಬೇಕು ಅಂತಂದರೆ ಕಷ್ಟಪಟ್ಟು ಹೆಂಗೋ ಸೇರಬೇಕಲ್ಲ. ಅದೇ ಥರನೇ ಬದುಕು ಒಂದು ಸಮುದ್ರ ಇದ್ದಂಗೆ. ಅದನ್ನೇ ಈಜಿ ದಡ ಸೇರಬೇಕು. ಮೇಡಮ್, ಈ ಹದಿಹರೆಯದ ವಯಸ್ಸಿನಲ್ಲಾಗೋ ಪ್ರೀತಿಯಿಂದ ಏನೆಲ್ಲ ಒಂದು ತೊಂದರೆಗಳಾಗುತ್ತೆ ಅಂತ ವಿತ್ ಎಕ್ಸಾಂಪಲ್ ಜೊತೆಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ. ಮೇಡಮ್, ಇಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಹದಿಹರೆಯದ ವಯಸ್ಸು ಒಂದು ಕಡೆ ಆಯ್ತು ಅಂತ ಹೇಳಿ, ಇನ್ನೂ ಸಣ್ಣ ಮಕ್ಕಳು, ಅವ್ರು ಇನ್ನೂ 10 ವರ್ಷನೂ ಆಗಿರೋದಿಲ್ಲ ಆ ಮಕ್ಕಳಿಗೆ. ಅಲ್ಲೇ ಏನೋ ಒಂದು ರೀತಿ ಆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುವಂಥದ್ದು, ಮುಟ್ಟದೇ ಇರೋವಂಥ ಜಾಗಗಳಲ್ಲಿ ಮುಟ್ಟುವಂಥದ್ದು, ಜೊತೆಗೆ ಆ ಮಕ್ಕಳಿಗೆ ಈ ಮೊಬೈಲ್ಗಳನ್ನ ಇಟ್ಕೊಂಡು ಆ ವಿಡಿಯೋಸ್ನ ನೋಡಿ 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 ಅದ್ರ ಮೇಲೆ ಏನೋ ಒಂದು ರೀತಿ ಕ್ಯೂರಿಯಾಸಿಟಿ. ಇದಕ್ಕೆ ಏನು ಅನ್ಬೋದು ಮೇಡಮ್? ಯಾಕೆ ಈ ರೀತಿ ಮನಸ್ಥಿತಿ ಆಗ್ತಾ ಇದೆ ಮಕ್ಕಳಲ್ಲಿ? ಒಂದು, ಇಲ್ಲಿ ಮೊದಲೆಲ್ಲ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಅಷ್ಟು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ರು. ಇವತ್ತು ಏನಾಗಿದೆ ಅಂದರೆ, ತಂದೆ ತಾಯಿ ಇಬ್ಬರು ದುಡಿಯೋರೆ, ಗಂಡ ಹೆಂಡತಿ ಇಬ್ಬರು ದುಡಿಯೋರೇ ಇರ್ತಾರೆ. ಒಬ್ಬನು ಹೆಂಡತಿ ರಾತ್ರಿ ನೈಟ್ ಡ್ಯೂಟಿ ಹೋದರೆ ಗಂಡ ಮನೆಯಲ್ಲಿ ಹಗಲೊತ್ತಿರ್ತಾನೆ, ಹೆಂಡತಿ ಹಗಲೊತ್ತಿದ್ರೆ ರಾತ್ರಿ ಗಂಡ ಮನೆಗೆ ಹೋಗಿರ್ತಾನೆ. ಇಬ್ಬರು ಹುಟ್ಟಿರೋ ಮಕ್ಕಳೇನು ಮಾಡ್ತಾರೆ? ಕ್ರೀಚಲ್ಲಿ ಇಡ್ತಾರೆ, ಇಲ್ಲಾಂದರೆ ಕೆಲಸದವಳು ಮನೇಲಿ ನೋಡ್ಕೊಳ್ತಾ ಇರ್ತಾಳೆ. ಒಂದು ಮೊಬೈಲ್ ಕೊಟ್ಟೋಗಿರ್ತಾರೆ ಕೈಯಲ್ಲಿ. ಆಯಿತಾ? ಆ ಮಗು ಅದೇ ಹೇಳಿದ್ರು ಇವತ್ತು, ಮೊಬೈಲಿಂದ ಎಲ್ಲ ಊಟ ಹಾಕ್ಬೇಕು ಅಂದ್ರೂ ಮೊಬೈಲು ತೋರಿಸೇ ಮಕ್ಕಳಿಗೆ ಊಟ ತಿನ್ನಿಸೋವಂಥ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ಆ ಮಗು ಏನೇನು ನೋಡುತ್ತೆ ಮೊಬೈಲಲ್ಲಿ? ಏನೇನು ನೋಡ್ತಾ ಇದೆ? ನೋಡಬಾರ್ದೆಲ್ಲ ನೋಡ್ತಾ ಇದೆ. ಯಾವ್ದು ನೋಡಬಾರ್ದೆಲ್ಲ ನೋಡುತ್ತೋ ಅದ್ರ ಮೇಲೆ ಕುತೂಹಲ ಜಾಸ್ತಿ. ಆಯಿತಾ? ಹಾಗಾಗಿ ಆ ಮಕ್ಕಳು ಅಡ್ಡದಾರಿ ಹಿಡಿಯುವಂಥ ಸಾಧ್ಯತೆಗಳಿವೆ. ಮೇಡಮ್, ಇಲ್ಲೊಂಚೂರು ನಾನು ಇಂಟರ್ಫಿಯರ್ ಆಗ್ತೀನಿ. ಈ ತಮನ್ನಾ ಭಾಟಿಯಾ ಇದ್ದಾರೆ, ನಮ್ಮ ಟಾಲಿವುಡ್ ಮತ್ತು ಬಾಲಿವುಡ್ ಆ್ಯಕ್ಟ್ರೆಸ್ಸು. ಅವಳೊಂದು ನೃತ್ಯ ಮಾಡ್ತಾಳೆ. ಆ ನೃತ್ಯ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅವೈಲಬಿಲಿಟಿ ಇರುತ್ತೆ. ಈ ಪುಟಾಣಿ ಮಕ್ಕಳು ಊಟ ತಿನ್ನಿಸ್ಬೇಕಾದ್ರೆ ಆಕೆ ಡ್ಯಾನ್ಸ್ ಹಾಕಿದರೆ ಊಟ ತಿಂತಾವಂತ. ಸೊ ಅದನ್ನು ಪ್ರಶ್ನೆ ಕೇಳಿದ್ರೆ ಅವಳು ಹೆಮ್ಮೆಯಿಂದ ಫೀಲ್ ಆಗ್ತಾಳೆ. ಎಂಥ ವಿಪರ್ಯಾಸಕ್ಕೆ ನಾವು ಬಂದಿದ್ದು ಅಲ್ಲ. ಅದು ಏನಾಗುತ್ತೆ ಗೊತ್ತಾ? ನಿನ್ನ ತಾಯಿ ಮೇಲೆ ಡಿಪೆಂಡ್ ಆಗುತ್ತದು. ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ವಿಡಿಯೋ ಹಾಕೊಂಡು ತೋರಿಸ್ತಾ ಅದನ್ನೇ ತೋರಿಸಿ ಅದೇ ವಿಡಿಯೋ ಮತ್ತೆ ಬೇಕು ಅಂತ ಅನಿಸುತ್ತದೆ. ಊಟ ಮಾಡ್ತಾ ಇರುತ್ತೆ, ಅದು ನಿನ್ನೆ ಹಾಕಿದ್ದು ಒಂದು ವಿಡಿಯೋ ಇರುತ್ತೆ, ಅದ್ರ ಬಗ್ಗೆ ಆ ಮಗುಗೆ ಕುತೂಹಲ ಇರುತ್ತೆ. ಹಾಗಾಗಿ ನಾಳೆ ದಿನ ಊಟ ತಿಳಿಸಿದಾಗ ಅದೇ ಬೇಕು. ಹಾಗಾಗಿ ಅದು ಅದು ತೋರಿಸಿರ್ಬೋದು, ಹಾಗಾಗಿ ಅದೇ ಬೇಕು ಅಂತ ಮಗು ಕೇಳ್ಬೋದು. ಅದು ಐಟಮ್ ಸಾಂಗ್ ನಾವು ತೋರ್ಸಂತ ಪೇರೆಂಟ್ಸು ಹಾಗೆ ಇದ್ದೀವಿ. ಅದು ಕಲರ್ಫುಲ್ ಇರ್ತದೆ, ನಾವು ಅದನ್ನು ತೋರಿಸ್ಬಿಡ್ತೀವಿ. ಅಲ್ಲಮ್ಮ, ಅದನ್ನೆಲ್ಲ ಬೇಡ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಒಂದು ಡ್ಯಾನ್ಸ್ ಮಾಡ್ತಿರೋದು ನೋಡಿದರೆ ನಾಯಿನೇ ಬಾಲಲ್ಲಿ ಆಡಿಸುತ್ತೆ. ಇವತ್ತು ಟಿ ವಿ ನೋಡ್ಕೊಂಡು ನಾಯಿ ಬಾಲಲ್ಲಿ ಆಡಿಸೋದನ್ನು ನೋಡಿದ್ದೀವಿ. ಇನ್ನು ಮಕ್ಕಳ ಬಗ್ಗೆ ಏನು ಹೇಳಿದ್ ನಾವು? ಟಿ ವಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು, ಯಾವುದೋ ಒಂದು ಐಟಮ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳು, ಅದೇ ಥರ ಬಾಲನು ಇದನ್ನು ಹಂಗೆ ಕುಣಿಯುತ್ತೆ ನಾಯಿ. ಅದನ್ನು ಎಷ್ಟೋ ನೋಡಿದ್ದೀವಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಈ ಮಕ್ಕಳ ಬಗ್ಗೆ ಏನು ಹೇಳೋದು? ಆ ಮಕ್ಕಳು ಇದೇ ಥರ ಇವತ್ತು ನೋಡಿ, ನಮ್ಮ ತಾಯಿಯಂದರು ಬೆಲ್ಲ ಡಿಪೆಂಡ್ ಆಗಿದೆ ಇದು. ನಮ್ಮ ಮೊಬೈಲ್ ಕೊಟ್ಟು ತಿನ್ನಿಸಿ ಅವ್ರಿಗೆ ಆ ಥರ ಮೊಬೈಲ್ ಕೊಟ್ಟರೆ ತಿನ್ನೋದು. ಅದು ಬಾಯಿ ಬಿಡೋದಿಲ್ಲ. ಅಂದರೆ ಅದು ಆಮೇಲೆ ಏನು ತಿಂತಾ ಇದ್ದೀನಿ ಅನ್ನೋ ಪರಿಜ್ಞಾನನೂ ಆ ಮಗುಗಿರೋದಿಲ್ಲ. ಸುಮ್ಮನೆ ನೋಡಿದ ತಕ್ಷಣ ಬಾಯಿ ಬಿಡುತ್ತೆ, ಹಾಕಿದ ತಕ್ಷಣ ಬಾಯಿ ಬಿಡುತ್ತೆ, ತಿಂತಾ ಇರುತ್ತೆ.
ಆ ರುಚಿನೂ ನೋಡೋದಿಲ್ಲ. ಆಮೇಲೆ ಅದು ದೊಡ್ಡ ಬೆಳೆದಾಗೂ ಅದನ್ನೇ, ಯಾಕಂದ್ರೆ ಚಿಕ್ಕದಿಂದ ಏನೋ ಮರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದು, ಮರ ಆಗಿ ಬೆಳೆದಾಗೂ ಸಹ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡೇ ಬಾಯಿ ತಿರುಗೋದು, ಊಟ ಮಾಡೋದು ಹಾಗೇನೆ. ಈ ಥರ ನಾವು ಸ್ಥಿತಿಗೆ ತಂದುಬಿಟ್ಟಿದ್ದೀವಿ ಈಗಾಗಲೇ. ಹಾಗಾಗಿ ಮಕ್ಕಳನ್ನು ತಾಯಿ ಯಾವ ರೀತಿ ಬೆಳೆಸ್ತಾಳೆ ಅನ್ನೋದ್ರ ಮೇಲೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ಆಯಿತಾ. ತಾಯಿ ಯಾವ ರೀತಿ ಬೆಳೆಸ್ತಾಳೆ ಮಗುನ, ಆ ರೀತಿ ಒಂದು ಮಗು ಬೆಳೆಯುತ್ತೆ ಅಂತ ನಾನು ಭಾವಿಸ್ತೇನೆ. ಅದಾದಮೇಲೆ ಬಿಡಿ, ಮೊಬೈಲ್ ನೋಡ್ಕೊಂಡು ಅದೇನೇನಾಗುತ್ತೆ ಅನ್ನೋ ಗೊತ್ತಿಲ್ಲ, ಅದು ಮುಂದಿನ ಕತೆ. ಈ ಲೈಂಗಿಕ ದೌರ್ಜನ್ಯ ಬಗ್ಗೆ ತಾಯಿ ಆದವಳು ಹೆಣ್ಮಕ್ಳಿಗೆ, ಚಿಕ್ಕ ಮಕ್ಕಳಿಗಿಂದನೇ ಅವ್ರಿಗೆ ಬ್ಯಾಡ್ ಟಚ್ ಯಾವುದು, ಗುಡ್ ಟಚ್ ಯಾವುದು, ನಮ್ಮನ್ನು ನೋಡುವಂಥ ರೀತಿ ಯಾವ ರೀತಿ ಇದೆ, ಗಂಡಸ್ರ ಮಕ್ಕಳನ್ನ ಯಾವ ರೀತಿ ಹೆಣ್ಮಕ್ಳನ್ನ ನೋಡ್ತಾರೆ, ಆಮೇಲೆ ಒಬ್ಬೊಬ್ಬರೇ ಇದ್ದಾಗ ಯಾವ ರೀತಿ ನಡ್ಕೊಳ್ತಾರೆ, ಈವನ್ ತಂದೆ ಆದವನು, ಈವನ್ ಅಣ್ಣ ತಮ್ಮಂದರಾದವರು ಅವರೂ ಸಹ ಮಕ್ಕಳ ಮೇಲೆ, ತನ್ನ ಅಕ್ಕ ತಂಗಿರ ಮೇಲೆ ಈ ಥರ ಮಾಡಿರೋಂಥದ್ದು ನಾವು ನೋಡಿದ್ದೀವಿ. ಅವೆಲ್ಲವೂ ಎಲ್ಲದೂ ತಾಯಿ ಆದವಳು ಸ್ವಲ್ಪ ಅವ್ರಿಗೆ ಪರಿಜ್ಞಾನ ಮಾಡೋಂಥ ಕೆಲಸ ಆಗಬೇಕು. ಆ ಮಕ್ಕಳಿಗೆ ತಿಳಿಸ್ಬೇಕು, ತಿಳಿಬೇಕು. ಇಲ್ಲ ಅಂತಂದರೆ ಒಂದು ದಿನ ಕಷ್ಟ ಆಗುತ್ತಮ್ಮ, ಕಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಇನ್ನೂ ಅವು 18 ತುಂಬಿರೋದಿಲ್ಲ, 14-15 ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ. ಯಾರಿಂದ ಪ್ರೆಗ್ನೆಂಟ್ ಆಗಿದ್ದಾರೆ ಮಕ್ಕಳು ಅಂತ ಗೊತ್ತಾಗೋದಿಲ್ಲ. ನೀವು ಲಾಸ್ಟ್ 2 years ಬ್ಯಾಕು ಒಂದು ಹಾಸ್ಟೆಲಲ್ಲಿ, ಲೇಡೀಸ್ ಹಾಸ್ಟೆಲಲ್ಲಿ, ಹುಡುಗಿರ ಹಾಸ್ಟೆಲಲ್ಲಿ, ಸ್ಟೂಡೆಂಟ್ ಹಾಸ್ಟೆಲಲ್ಲಿ, ಆಯಿತಾ, PUC ಡಿಗ್ರಿ PUC ಹುಡುಗಿರು ಹಾಸ್ಟೆಲಲ್ಲಿ ಸುಮಾರು 9 ಜನ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿಬಿಟ್ರು. ಅಯ್ಯೋ, ಹಾಂ. ಹೆಂಗೆ, ಹೇಗೆ? ಟೆಸ್ಟ್ ಮಾಡಿದರೆ ಹೊಟ್ಟೆ ನೋವು ಅಂತ ಅಂದರೆ ಡಾಕ್ಟರ್ ಟೆಸ್ಟ್ ಮಾಡಿದರೆ 9 ಜನ ಹೆಣ್ಮಕ್ಳು ಪ್ರೆಗ್ನೆಂಟ್. ಸಣ್ಣ ವಯಸ್ಸು, ನಾವು ಚಿಕ್ಕ ವಯಸ್ಸಮ್ಮ, ಇನ್ನು 18 ವರ್ಷ ತುಂಬಿರಲ್ಲ, 14-15 ವರ್ಷ. ಏನು ಮಾಡ್ತೀರ ಅವಾಗ? ಏನು ಮೇಡಮ್ ಇದು ಇನ್ಸಿಡೆಂಟು? ಇದು ವಿಚಿತ್ರ ಆಗುತ್ತೆ. ಏನು ಮಾಡ್ತಾರೆ ಅವ್ರು? ಪ್ರೊವೋಕ್ ಮಾಡ್ತಾರೆ ಮಕ್ಕಳನ್ನು ಪ್ರೊವೋಕ್ ಮಾಡ್ತಾರೆ, ತಿಂಡಿ ತಿನ್ನಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಇದು ಮಾಡ್ತಾರೆ. ಗೊತ್ತಾಗೋದಿಲ್ಲ ಪಾಪ ಮಕ್ಕಳು. ಏನೋ ಒಂದು ಐಸ್ ಕ್ರೀಮ್ ಕೊಡಿಸ್ತೀವಿ ಬಾಪ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಬೇಕು ಮುಟ್ಟೋ ಜಾಗದಲ್ಲಿ ಮುಟ್ಟಿದಾಗ ಅವಗೂ ಮಕ್ಳಿಗೇನು ಪರಿಜ್ಞಾನ ಇರೋದಿಲ್ಲ, ಏನೋ ಮಾಡ್ತಾರೆ ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಎಲ್ಲಿಗೂ ಹೋಗುತ್ತದೆ. ಇಂತಹ ಒಂದು ಪರಿಸ್ಥಿತಿ ಬಂದಿದೆ ನೋಡಿ. ಈ ಮಕ್ಕಳಲ್ಲಿ ಲೈಂಗಿಕತೆಯನ್ನು ಬೆಳೆಸಿ ಒಂದು ಲಕ್ನೋದೊಂದು ಇನ್ಸಿಡೆಂಟ್ ಹೇಳ್ತೇನೆ. ಅದು ಇದೇ ತಿಂಗಳು 20ನೇ ತಾರೀಕು ಲಕ್ನೋ ಕೋರ್ಟು ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಏನು ಅಂತಂದರೆ, ಲಕ್ನೋದಲ್ಲಿ 33 ಜನ ಮಕ್ಕಳ ಮೇಲೆ ಲೈಂಗಿಕವಾಗಿ ಅವರನ್ನು ದೌರ್ಜನ್ಯಕ್ಕೆ ಬಳಸ್ಕೊಂಡು ಅದನ್ನು, ಆ ಒಂದು ವಿಡಿಯೋನ ಡಾರ್ಕ್ ವೆಬ್ನಲ್ಲಿ ಅಪ್ಲೋಡ್ ಮಾಡ್ತಾರಂತೆ. ಡಾರ್ಕ್ ವೆಬ್ ಅಂತ ಒಂದು ವೆಬ್ಬಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಕಳಿಸಿ ಅದರಿಂದ ದುಡ್ಡು ಸಂಪಾದನೆ ಮಾಡೋದು. ಅಂದರೆ ಮಕ್ಕಳಲ್ಲಿ ಲೈಂಗಿಕತೆಯನ್ನು ಬಳಸ್ಕೊಳ್ಳೋದು. ಮಕ್ಕಳನ್ನು ಲೈಂಗಿಕತೆಗೆ ಬಳಸ್ಕೊಂಡು ಚಿಕ್ಕ ಮಕ್ಕಳನ್ನು ಅದನ್ನು ಅಪ್ಲೋಡ್ ಮಾಡಿ ಡಾರ್ಕ್ ವೆಬ್ಬಲ್ಲಿ ಅಪ್ಲೋಡ್ ಮಾಡೋದು, ಆ ಮಕ್ಕಳನ್ನು ಕಳಿಸ್ಕೊಡೋದು ಅವ್ರ ಹತ್ರ, ಯಾರು ಕೇಳ್ತಾರೋ ಅವ್ರಿಗೆ. ಎಲ್ಲ ಚಿಕ್ಕ ಮಕ್ಕಳು ಬಿಲೋ 18 ಅಪ್ರಾಪ್ತ ಹೆಣ್ಮಕ್ಳನ್ನು ಬಳಸ್ಕೊಂಡು ಅವ್ರಿಗನ್ನ ಲೈಂಗಿಕತೆಗೆ ಬಳಸ್ಕೊಂಡು ಅದನ್ನು ಡಾರ್ಕ್ ವೆಬ್ ಅನ್ನೋ ಒಂದು ಇದರಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡ್ತಿರೋಂಥದ್ದು. ಅದು ಕೋರ್ಟಲ್ಲಿ ಇದಾಗಿ ಅವ್ರಿಗೆ ಡೆತ್, 2 ಗಂಡ ಹೆಂಡತಿ ಮಾಡ್ತಿದ್ದಿದ್ದು ಕೆಲಸ. ಅದಕ್ಕೆ ಹಣ ಸಂಪಾದನೆ ಮಾಡೋದಕ್ಕೆ ಯಾವ್ಯಾವ ರೂಟ್ ನೋಡಿ ಯಾವ ರೀತಿ. ಅಲ್ಲ ಮೇಡಮ್, ಈಗ ಮಕ್ಕಳ ಪೋಷಕರು ಗೊತ್ತಿರಲ್ವಾ ಹೇಗೆ? ಮಕ್ಕಳೀಗ ಒಂದು ನಿಮಿಷ ಒಂದು ಮಾತು ಹೇಳ್ತೇನೆ. ಅವ್ರಿಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಕೋರ್ಟು. ಫಸ್ಟ್ ಟೈಮ್ ನಾನು ಇದನ್ನು ಕೇಳಿದ್ದು. ಇಂಥ ಪ್ರಕರಣಗಳಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು, ಅದನ್ನು ಯಾರೂ ಇದು ಮಾಡೋದಂಥದ್ದಲ್ಲ. ಈಗ ನಾನು ಒಂದು ಮಾತು ಹೇಳ್ತೇನೆ. ಬೆಂಗಳೂರಲ್ಲಿ ಒಂದು ಬೆಗ್ಗರ್ಸ್ ಕಾಲೋನಿ ಅಂತ ಇದೆ, ಗೊತ್ತಾ ನಿಮಗೆ? ಅವ್ರಿಗೆ ಎಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಬೆಗ್ಗರ್ಸು ಕಡಿಮೆ ಇದ್ದಾರೆ, ಬೇಕಾದಷ್ಟು ಇದ್ದಾರೆ. ನೀವು ನೋಡಿದ್ದೀರಾ ಅನಿಸುತ್ತೆ. ಕೆಲವೊಂದು ಹೆಣ್ಮಕ್ಳು ಮಗುನ ಎತ್ಕೊಂಡು ಬೆಗ್ ಮಾಡ್ತಾರೆ. ಅದು ನಮ್ಗೆ ಸೆಂಟಿಮೆಂಟು. ಅಯ್ಯೋ ಪಾಪ ಒಂದು ಮಗುನ ಎತ್ಕೊಂಡು ಹೋದ್ರೆ ನಾವು ದುಡ್ಡು ಕೊಡ್ತೀವಿ. ಅದು ಯಾರ ಮಗು? ಅವ್ರದ್ದೇ ಮಗು ಅಂತ ಅಂದ್ಕೊಂಡಿರ್ತೀವಿ. ಖಂಡಿತ ಅಲ್ಲ. ಆ ಮಕ್ಕಳನ್ನು ಬೇರೆ ಕಡೆಯಿಂದ ಹೈರ್ ಮಾಡಿಕೊಂಡು
ಆ ಮಕ್ಕಳನ್ನ ಇವಳಿಗೆ ಕೊಟ್ಟು ಇವಳಿಂದ ಸಂಪಾದನೆ ಮಾಡಿ ಒಂದು ಗ್ಯಾಂಗ್ ಇದೆ ಇಲ್ಲಿ ಬೆಂಗಳೂರಲ್ಲಿ. ಇಲ್ಲ, ಹೌದು ಮೇಡಮ್, ಎಷ್ಟೋ ಸರಿ ಅನ್ಸುತ್ತೆ ಆ ಹೆಣ್ಣು ಮಕ್ಕಳನ್ನ ಏನು ಮಾಡ್ತಾರೆ ಗೊತ್ತಾ, ಆ ಹೆಣ್ಮಕ್ಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಳ್ತಾರೆ. ಅವ್ರನ್ನ ವೇಶ್ಯಾವಾಟಿಕೆ ಕಳಿಸ್ತಾ ಇದ್ದಾರೆ ಆ ಮಕ್ಕಳನ್ನ, ಆ ಹೆಣ್ಮಕ್ಳನ್ನ. ನಾವೆಲ್ಲ ಉತ್ತರ ಭಾರತದಿಂದ ಬರ್ತಾ ಇದ್ದಾರಲ್ಲ, ನಾರ್ತ್ ಇಂಡಿಯಾದಿಂದ ಎಷ್ಟೋ ಜನ ಹೆಣ್ಮಕ್ಳು, ನಾವು ನಮ್ಮ ಹೆಣ್ಮಕ್ಳಿಗಿಂತ ಅವರೇ ಜಾಸ್ತಿ. ಏನೋ ಪೆನ್ಸಿಲ್ ಮಾರೋದು, ಪೆನ್ ಮಾರೋದು, ಇನ್ನೇನೇನೋ ಮಾರೋದು ಎಲ್ಲ ನೋಡ್ತಾ ಇದ್ದೀರಲ್ಲ. ಹೌದು ಹೌದು. ಯಾರಾದ್ರು ಮಗು ಎತ್ಕೊಂಡಿರೋದು ಯಾರ ಮಗು ಅಂತ ಕೇಳು, ಅವ್ರು ಸಿಗೋದೇ ಇಲ್ಲ ನಿಮ್ಮ ಕೈಗೆ, ಹಂಗೆ ಓಡೋಗ್ತಾರೆ. ಇದೊಂದು ದೊಡ್ಡ ಗ್ಯಾಂಗ್ ಇದೆ. ಅಂಥ ವೇಶ್ಯಾವಾಟಿಕೆಗಳಿಗೆ ಇವತ್ತು ಎಲ್ಲೂ ನಾನು ನಿಜವಾಗ್ಲೂ ಭಾಳ ನೋವಿಂದ ಹೇಳ್ಬೇಕಾಗುತ್ತಮ್ಮ ಈ ವಿಷಯವಾಗಿ. ಬಾಂಬೆನಲ್ಲಿ ಒಂದು ರೆಡ್ ಲೈಟ್ ಅಂತ ಒಂದು ಏರಿಯಾ ಇದೆ, ಆದರೆ ಬೆಂಗಳೂರಿನಲ್ಲಿ ಅದಿಲ್ಲ. ಎಲ್ಲ ಕಡೆ ಅದೇ ಆಗ್ತಾಯಿದೆ. ನೋವಾಗುತ್ತೆ. ಯಾವ ಸರ್ಕಾರ, ಯಾವ ಮಹಿಳಾ ಆಯೋಗ, ಯಾವ ನಿಮ್ಮ ವುಮೆನ್ ಮಹಿಳಾ ಇಲಾಖೆ ಯಾವುದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಯಾವ ಕಲ್ಯಾಣ ಮಾಡ್ತಾ ಇದ್ದೀರಾ ನೀವು? ಒಂದು ನಿಮ್ಮನ್ನು ಇಲ್ಲಿ ಮಹಿಳೆಯರ ಬಗ್ಗೆ ಏನೇನು ದೌರ್ಜನ್ಯ ನಡೀತಾ ಇದೆ, ಹೆಣ್ಮಕ್ಳ ಬಗ್ಗೆ ಏನು ಅನ್ಯಾಯ ಆಗ್ತಾ ಇದೆ, ಎಷ್ಟು ವೇಶ್ಯಾವಾಟಿಕೆಗಳಾಗ್ತಾ ಇದೆ, ಎಷ್ಟು ಹೆಣ್ಮಕ್ಳನ್ನು ಇವತ್ತು ಅಪಹರಣ ಮಾಡ್ತಾ ಇದ್ದಾರೆ. ಆಯಿತಾ? ಒಂದೇ ವರ್ಷದಲ್ಲಿ ಹೋದ ವರ್ಷ 2025ರಲ್ಲಿ 1830 ಹೆಣ್ಮಕ್ಕಳ ಅಪಹರಣ ಆಗಿದೆ. ಎಲ್ಲಿ ಹೋಗ್ತಾರ? ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಆಮೇಲೆ ಬರೀ ಮಕ್ಕಳ ಮಾರಾಟ ಆಗ್ತಾಯಿದೆ. ಅರಬ್ ಕಂಟ್ರಿಗಳಿಗೆ ಹೆಣ್ಮಕ್ಳನ್ನ ಸಾಗಿಸ್ತಾ ಇದ್ದಾರೆ. ಎಲ್ಲಾದರೂ ಕಂಡುಹಿಡ್ದಿದ್ದಾರೆ ಇವರು? ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ವಿಷಯ. ಏನು ಮಾಡ್ತಾ ಇದ್ದಾರೆ? ಯಾರು ತಗೋಬೇಕು? ಯಾರಿಗೂ ಗಮನ ಇಲ್ಲ, ಅವ್ರಿಗೆ ಬೇಕಾಗಿಲ್ಲ, ಅವರ ಅವಶ್ಯಕತೆ ಇಲ್ಲ. ಈಗ ಬೆಗ್ಗರ್ಸ್ ಅಂತ ಹೇಳಿದ್ನಲ್ಲ, ಆ ಬೆಗ್ಗರ್ಸಿಂದ ದುಡ್ಡನ್ನು ವಸೂಲು ಮಾಡುವಂತಹ ನಾಯಕರುಗಳಿದ್ದಾರೆ ಇವತ್ತು. ಎಷ್ಟೋ ಪೊಲಿಟಿಕಲ್ ಲೀಡರ್ಸ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೌದು, ವೇಶ್ಯಾವಾಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನನ್ನ ಹತ್ರ ನೀನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ವಿಷಯ ಹೇಳ್ತೇನೆ. ನಾನು ಆಯೋಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಬಂತು, ಅಸೆಂಬ್ಲಿ ಎಲೆಕ್ಷನ್. ಎಷ್ಟು ಜನ ಹೆಣ್ಣುಮಕ್ಕಳು ಬಂದು ನನಗೆ ಕಂಪ್ಲೇಂಟ್ ಕೊಡ್ತಾಯಿದ್ರು. ಎಲ್ಲ MLAಗಳ ಮೇಲೆ, ಮಿನಿಸ್ಟ್ರಿಗಳು. ಆಯಿತಾ? ಏನಕ್ಕೆ ಅವಾಗ ಕೊಟ್ಟರು ಅಂತ ಯೋಚನೆ ಮಾಡಿದೆ ನಾನು. ಯಾಕೆ ಇಷ್ಟು ವರ್ಷ ಬಂದು ಬಿಟ್ಬಿಟ್ಟು ಈಗ ಎಲೆಕ್ಷನ್ ಟೈಮಲ್ಲಿ ಇವರೆಲ್ಲ ಹಿಂಗೆ ಬಂದು ಕೊಡ್ತಾ ಇದ್ದಾರೆ ಅಂತ. ದೊಡ್ಡ ದೊಡ್ಡ ಲೀಡರ್ಗಳು, ನಾನು ಇವತ್ತು ಹೆಸರು ಹೇಳೋದಿಲ್ಲ, ಒಂದಿನ ಟೈಮ್ ಬಂದಾಗ ನಾನು ಹೇಳ್ತೇನೆ. ನಾನು ಒಂದನ್ನು ಸಹ ಹೊರಗಡೆ ಬಿಡಲಿಲ್ಲ. ಯಾಕೆ ಅಂತಂದರೆ ಈಗ ನಾನು ಎಲೆಕ್ಷನ್ ಟೈಮಲ್ಲಿ ಬಂಡವಾಳ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳು ಕೆಲವರು ಮುಂದೆ ಬಂದಿದ್ದಾರೆ. ಇವನು ನನ್ನ ಜೊತೆ ಇದ್ದ, ನನ್ನ ರೇಪ್ ಮಾಡಿ ಒಂದು 7-8 ವರ್ಷ ಜೊತೆಲಿ ಇದ್ಬಿಟ್ಟು ರೇಪ್ ಅಂತಾರೆ ಅದನ್ನ. 10 ವರ್ಷ ಜೀವನ ಮಾಡಿದ ನನ್ನ ಜೊತೆ ರೇಪ್ ಮಾಡಿಬಿಟ್ಟ ಅಂತಂದರೆ ರೇಪ್ ಆಗುತ್ತಾ? ಅದು ಏನದು? ಅದನ್ನೇನಂತ ಹೇಳ್ತೀರಾ ನೀವು? ಇಂಥ ವ್ಯವಸ್ಥೆ ಏನಂತ ಕರಿತೀರಾ? ಆಯಿತು, ಒಬ್ಬನ ಕಷ್ಟಪಟ್ಟೇನೋ, ಒಬ್ಬ MLA ಆದ, ಏನೋ ಕಷ್ಟಪಟ್ಟೇನೋ ಸಂಪಾದನೆ ಮಾಡ್ಕೊಂಡು ಏನೋ ಒಂದು ಸ್ಥಾನಕ್ಕೆ ಬಂದಿರ್ತಾರೆ. ಅವ್ರಿಗೆ ಹೆಸರು ಕೆಡ್ಸೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಇಲ್ಲ, ಮೇಲ್ನೋಟಕ್ಕೆ ಹಾಗೆ ಅಂದ್ಕೊಳ್ಬೋದು, ಬಟ್ ಒಳಗಿನ ಸ್ಥಿತಿ ಹೇಗಿರುತ್ತೋ. ಯಾಕೆ 7 ವರ್ಷ ಆದಮೇಲೆ ಆಕೆ ಒಂದು ರೇಪ್ ಅಂತಾಳು? ಯಾಕೆ ಅಂತಂದರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ. ದೊಡ್ಡ ಲೀಡರು, ಅವ್ರ ಮಗ, ಒಂದು ಕಾಲಕ್ಕೆ ದೊಡ್ಡ ಹೆಸರು ಮಾಡಿದಂತಹ ಒಬ್ಬ ಮಂತ್ರಿಯ ಮಗ, ಆತನು MLA. ಆ MLAಗೆ ಒಬ್ಬ ಕೀಪ್ ಅಂತ ಹೇಳೋದು ಅಷ್ಟೇ. ಯಾಕಂದರೆ ಅವ್ರ ಸ್ವಲ್ಪ ಹೆಂಡತಿ, ಅವಳು ಪೊಲೀಸ್ ಆಫೀಸರ್ ಆಗಿದ್ರು. ಆಕೆ ಘಟ್ಟ ಅವ್ರಿಗೆ ಮಿನಿಸ್ಟ್ರಿಗೆ ಗನ್ಮ್ಯಾನ್ ಆಗಿದ್ದರು, ಅಂದರೆ ಪೊಲೀಸ್ ಸೆಕ್ಯೂರಿಟಿ ಆಫೀಸರ್ ಆಗಿದ್ದರು. ಅವ್ರದ್ದೊಂದು ಉದಾಹರಣೆ ಹೇಳಬೇಕು ಅಂದರೆ, ಪಾಪ ಆ ಪೊಲೀಸ್ ಆಫೀಸರು ಒಂದಿನ ಲಾರಿ ಆಕ್ಸಿಡೆಂಟಲ್ಲಿ ಬರ್ತಾ ಇರ್ಬೇಕು, ಜೀಪಲ್ಲಿ ಲಾರಿ ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ. ಅದು ಹೆಂಗೆ ಇನ್ಸಿಡೆಂಟ್ ಸರ್ ಏನೋ ಗೊತ್ತಿಲ್ಲ, ಆಯಿತು ಬಿಡಿ, ಅದು ಬೇಡ ನನಗೆ. ಅದು ಸುಮಾರು 22 ವರ್ಷ ಆದಮೇಲೆ ನನ್ನ ಹತ್ರ ಬಂದಿದ್ದು ಕೇಸದು. ಇಲ್ಲ, ನನಗೀಗೇನು ನೋಡ್ತಾ ಇಲ್ಲ, ನನಗೊಂದು ಮನೆ ಒಂದು ಕೊಟ್ಟಿದ್ದಾರೆ, ನನ್ನ ಗಂಡ ಸಾಯಲಿಕ್ಕೆ ಆತನೇ ಕಾರಣ, ನನಗೀಗ ಜೀವನಕ್ಕೆ ಆಗ್ತಾಯಿಲ್ಲ, ನನಗೆ ದುಡ್ಡು ಬೇಕು, ಏನು ಮಾಡೋದು?
ಆಮೇಲೆ ನಾನು ಆತನಿಗೆ ಫೋನ್ ಮಾಡಿದೆ, ಹಿಂಗೆ ಬಂದಿದ್ದಾರಲ್ಲ ಏನಿದು ಅಂತ. ಇಲ್ಲ ಮೇಡಮ್, ನನಗೆ ನನ್ನ ಹೆಂಡತಿ ಇದ್ದಾರೆ, ನನಗೆ ಮಕ್ಕಳಿದ್ದಾರೆ, ನನ್ನ ಜೀವನ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ, ನನಗೆ ಯಾಕೆ ಅವಳ ಸವಾಸ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಬಿಡಿ ಅಂತ ಅಂದ. ಅದಕ್ಕೆ ನೋಡ್ಕೊಳ್ತಾ ಇದ್ದಾರೆ ಅಂತಲ್ಲ, ಆಕೆ ಭಾಳ ಕಷ್ಟದಲ್ಲಿದ್ದಾಳಂತಲ್ಲ, ನೀವು ಯಾಕೆ ಈ ಥರ ಮಾಡಿದಿರಿ, ನೋಡ್ಕೊಳ್ಳೋದಾದ್ರೆ ಸರಿಗೆ ನೋಡ್ಕೋಬೇಕು, ಯಾಕೆ ಹಿಂಗೆ ಮಾಡಿದಿರಿ ಅಂತ. ಇಲ್ಲ ಮೇಡಮ್, ಈಗ ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಈಗ ಎಲೆಕ್ಷನ್ ಟೈಮು, ದಯಮಾಡಿ ನೀವು ನನ್ನ ಮರ್ಯಾದೆ ತೆಗಿಬೇಡಿ, ಅವಳನ್ನು ನನಗೆ ಕರೆಸಿ ಮೇಡಮ್, ನಾನು ಮಾತನಾಡ್ತೇನೆ. ಮೊಬೈಲೇ ಸ್ವಿಚ್ ಆಫ್ ಮಾಡಿದ್ದೀರಂತೆ, ಅವಳ ಮೊಬೈಲ್ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದೀರಂತೆ ಅಂತ ಅಂದಾಗ ಆ ಲೇಡಿ ಹೋಗಿ ಅವಳ ಲೇಡಿ ಹತ್ರ ದುಡ್ಡು ಗಿಟ್ಟು ಕಳಿಸಿದ್ರೇನೋ ಗೊತ್ತಾಗಿರಲಿಲ್ಲ, ಮತ್ತು ಅವಳು ಬರಲಿಲ್ಲ ನನ್ನ ಹತ್ರ. ಇಂಥ ಒಂದು ಪ್ರಕರಣಗಳು ಸುಮಾರು ಇವೆಯಮ್ಮ, 1, 2, 3. ನನಗೆ ನಿಜವಾಗ್ಲೂ ಎಲೆಕ್ಷನ್ ಟೈಮಲ್ಲಿ ಬರ್ತವೆ ಈ ಪ್ರಕರಣಗಳು. ಇದ್ರ ಬಗ್ಗೆ ನಾವೇನು ಹೇಳಿದ್ವಿ? ಎಲ್ಲ ಒಂದು ಸಮಸ್ಯೆಗಳನ್ನು ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಇಷ್ಟೆಲ್ಲ ತೊಂದರೆಗಳಿದ್ದು ನಮ್ಮ ರಾಜಕಾರಣಿಗಳು, ನಮ್ಮ ಹೋರಾಟಗಾರರು, ನಮ್ಮ ಮಹಿಳಾ ಕಲ್ಯಾಣ ಇಲಾಖೆ ಇವರೆಲ್ಲ ಏನಂತ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದಾರೋ, ಇವರು ಯಾರು ಸಹ ಒಂದಷ್ಟು ಸಮಸ್ಯೆಗಳತ್ತ ಗಮನನೇ. ಅಮ್ಮ, ನಾನು ಒಂದು ಮಾತು ಹೇಳ್ತೇನೆ, ಇದೆಲ್ಲ ಹೇಳ್ತೀನಿ ಕೇಳಿ. ಯಾವ ವ್ಯವಸ್ಥೆನೂ ಸರಿ ಇಲ್ಲ. ಶಿಕ್ಷಣ ಸಂಸ್ಥೆ, ಶಿಕ್ಷಣದಲ್ಲಿ ಏನಾದರೂ ಹೇಳ್ತೀರಾ, ಶಿಕ್ಷಣವೂ ಸರಿ ಇಲ್ಲ, ಆಯಿತಾ. ಸಾಮಾಜಿಕ ಪರಿಸ್ಥಿತಿಗಳು ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ನಮ್ಮದಂತೂ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಆಮೇಲೆ ಕಾನೂನು ಸುವ್ಯವಸ್ಥೆ ಅನ್ನೋದು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಇವತ್ತು ನಿರಪರಾಧಿಗಳೆಲ್ಲ ನಿರಪರಾಧಿಗಳೆಲ್ಲ ಜೈಲಲ್ಲಿದ್ದಾರೆ, ಅಪರಾಧಿಗಳೆಲ್ಲ ಹೊರಗಡೆ ಇದ್ದಾರೆ. ನಮ್ಮ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಗೊತ್ತಾ? ಶ್ರೀಮಂತರಿಗೆ ಒಂದು, ಹಣವಂತರಿಗೆ ಒಂದು ರೀತಿ ಕಾನೂನು, ಬಡವರಿಗೆ ಇನ್ನೊಂದು ಥರ ಕಾನೂನು. ಈ ಥರದ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲಿವರೆಗೂ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದಿಲ್ಲ, ನಾವು ಯಾವುದು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನಾವು ಏನೂ ಮಾತಾಡೋಕ್ಕಾಗೋದಿಲ್ಲ, ಆಯಿತಾ. ಕಾನೂನು ಆ ಥರ ಕೆಟ್ಟೋಗಿದೆ. ಕಾನೂನು ಚೆನ್ನಾಗಿದೆ, ಅದರ ಇಂಪ್ಲಿಮೆಂಟೇಷನ್ ಸರಿ ಇಲ್ಲ. ಕಾನೂನು ತುಂಬ ಚೆನ್ನಾಗಿದೆ ನಮ್ಮದು, ಆದರೆ ಅದು ಇಂಪ್ಲಿಮೆಂಟೇಷನ್ ಚೆನ್ನಾಗಿಲ್ಲ, ಆಯಿತಾ. ನಾನು ಅವತ್ತು ಒಂದು ಮಾತು ಹೇಳಿದ್ದೆ ನಾನು ಈ ಹಿಂದೆ. ಇವತ್ತು ಮಕ್ಕಳ ದೌರ್ಜನ್ಯದ ಬಗ್ಗೆ ನಾನು ಮಾತಾಡಿದ್ವಿ, ಆಯಿತಾ. ಲವ್ ಬಗ್ಗೆನೂ ಮಾತಾಡಿದ್ವಿ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ಚಿಕ್ಕ ಮಕ್ಕಳು 10-25 ವರ್ಷದ ಹುಡುಗರು ಲವ್ ಮಾಡೋದಲ್ಲ, 20-25 ವರ್ಷದ ಹುಡುಗರು ಲವ್ ಮಾಡೋದಲ್ಲ. ಕಾನೂನನ್ನು ಕಾಪಾಡಬೇಕಾಗಿರೋರು, ಸಮಾಜವನ್ನು ಕಾಪಾಡಬೇಕಾದಂಥ ಗುರುತರ ಜವಾಬ್ದಾರಿಯನ್ನು ಹೊತ್ತಂತಹ ಅವರು ಇವತ್ತು ಯಾವ ರೀತಿಯ ಜೀವನ ನಡೆಸ್ತಾ ಇದ್ದಾರೆ. DIG ರಾಮಚಂದ್ರ ರಾವ್ ಪ್ರಕರಣನೇ ತಗೊಳ್ಳೋಣ. ಎಂಥ ಸ್ಥಾನದಲ್ಲಿದ್ದಂತಹ ಒಬ್ಬ ಮನುಷ್ಯ, ಲೈಂಗಿಕ ದೌರ್ಜನ್ಯದ ಒಂದು ಪ್ರಕರಣ, ತನ್ನ ಆಫೀಸ್ನಲ್ಲೇ ಹೆಣ್ಣುಮಕ್ಕಳನ್ನು ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡ ಅನ್ನೋದು ಹಿಂದೆ. ಆದರೆ ಆತನನ್ನು ಕೇವಲ ಬೇರೆ ದೇಶದಲ್ಲಾಗಿದ್ದರೆ ಬೇರೆ ಥರ ಆಕ್ಷನ್ ತಗೊಂಡಿರೋರು, ಆದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆ ಥರ ಇಲ್ಲ. ಅದನ್ನು ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಈಸ್ ಪನಿಷ್ಮೆಂಟ್? ನೋ, ಸಸ್ಪೆಂಡ್ ಈಸ್ ಪನಿಷ್ಮೆಂಟ್. ಅದು ಪನಿಷ್ಮೆಂಟ್ ಕೊಟ್ಟ ತಕ್ಷಣ ಎಲ್ಲ ಮಾಫಿನಾ? ಇನ್ನೊಂದು ಕಡೆ ಹೋಗಿ ಎಲ್ಲ ಮಾಫಿನಾ? ಎಲ್ಲಿ ಹೋಯ್ತಮ್ಮ ನಮ್ಮ ಸಮಾಜ? ಯಾವ ಕಡೆ ಹೋಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆ? ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ನಾನು ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ಕುಶಾಲನಗರದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ, ಪೊಲೀಸ್ನವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾಕೆಂದರೆ ಶ್ರೀಮಂತರದ್ದೆಲ್ಲ ಬಿಡಿ, ಒಬ್ಬ ಮಂತ್ರಿ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಏನಾದರೂ ಆಯಿತು ಅಂತಂದರೆ ದೊಡ್ಡ ಸುದ್ದಿ ಅದು. ನಮ್ಮ ಮೀಡಿಯಾದವರು ಅದೇ ಥರ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗೇನು ಬೂಸ್ಟ್ ಮಾಡಿ ತೋರಿಸಿದ್ದೆ. ಅದೇ ಹೆಣ್ಮಕ್ಳು ಬಡವ್ರ ಮನೇಲಿ ಸಾಯಲಿ ನೋಡೋಣ, ಯಾರೂ ಕೇಳೋದಿಲ್ಲ. ಅತ್ಯಾಚಾರ ಆಯಿತಾ, ಗ್ಯಾಂಗ್ ರೇಪ್ ಆಯಿತಾ, ಯಾರೂ ಕೇಳೋದಿಲ್ಲ. ಅದೇ ಒಬ್ಬ ಶ್ರೀಮಂತರ ಮನೇಲಿ ಏನೋ ಒಂದು ಸಣ್ಣದಾಗಲಿ, ಭಾರಿ ದೊಡ್ಡ ವಿಷಯ ಅದು, ಆಯಿತಾ. ಈ ಥರದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ವಿ. ಕುಶಾಲನಗರದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕುಶಾಲನಗರದ ಹತ್ರ ಒಂದು ಹಳ್ಳಿ, ನನಗೆ ಹೆಸರು ಹೇಳೋದಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ, ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಕುಶಾಲನಗರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾರೆ, ಅಂದರೆ ಕಾಣೆಯಾಗಿದ್ದಾರೆ, ದಯಮಾಡಿ ನನ್ನ ಹೆಂಡತಿಯನ್ನು ಹುಡುಕಿ ಕೊಡಿ ಅಂತ. ಅವತ್ತೇ ಅವ್ರ ತಾಯಿ ಮಿಸ್ ಆಗಿದ್ಲಲ್ಲ, ಕಾಣೆಯಾಗಿದ್ಲಲ್ಲ, ಅವ್ರ ತಾಯಿ ಬಂದ್ಬಿಟ್ಟು ನನ್ನ ಮಗಳು ಕಣ್ಮರೆಯಾಗಿದ್ದಾಳೆ, ಅವಳೆಲ್ಲೋ ಕೊಲೆ ಆಗಿರಬಹುದು ಅಂತ ನನಗೆ ಶಂಕೆ ಇದೆ, ದಯಮಾಡಿ ಇದನ್ನು ಪತ್ತೆ ಹಚ್ಚಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾಳೆ.
ಸೇಮ್ ಕುಶಾಲನಗರ ಪೊಲೀಸ್ ಸ್ಟೇಷನ್. ಅದೇ ಒಂದು ದಿನ 2 ದಿನದ ಹಿಂದೆ ಪಿರಿಯಾಪಟ್ಟಣದ ಒಂದು ಹಳ್ಳಿ ಹತ್ರ ಒಂದು ಹೆಣ್ಣು ಮಗಳು ಶವ ಬಿದ್ದಿರುತ್ತೆ. ಆದರೆ ಪೊಲೀಸ್ನವರು ಮಾಜರ್ ಮಾಡಿ ತನಿಖೆ ಮಾಡಿ ಎಲ್ಲ ನೋಡಿದಾಗ ಆ ಹೆಣ್ಣು ಮಗಳಿಗೆ ಬಲವಾದಂಥ ಏಟು ಬಿದ್ದು ಅವಳು ಯಾರೋ ಹೊಡೆದು ಅವಳನ್ನು ಸಾಯಿಸಿ ಹಾಕಿದ್ದಾರೆ ಅಂತ ಆ ಪಿರಿಯಾಪಟ್ಟಣ ಪೊಲೀಸ್ನವರು ತನಿಖೆ ಮಾಡಿ ಹೇಳ್ತಾರೆ. ತಕ್ಷಣ ಏನಾಯಿತು, ಪೊಲೀಸ್ನವರು ನಮ್ಮದು ಪೊಲೀಸ್ನವ್ರದ್ದು ಇದೇ ಕತೆ, ಇವರೇನು ಮಾಡಿದರು, ಓಹೋ ಈ ಕೇಸ್ ಕೊಟ್ಟಿದ್ರಲ್ಲ ಅದೇ ಇರ್ಬೋದು ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟಾಗಿ ಪಾಪ ಈತನ ಸುರೇಶನನ್ನು ಅರೆಸ್ಟ್ ಮಾಡ್ತಾರೆ. ಇಮ್ಮಿಡಿಯೇಟಾಗಿ ಚಾರ್ಜ್ ಶೀಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಕೋರ್ಟಲ್ಲಿ ಮೈಸೂರು ಜಿಲ್ಲಾ ಸೆಷನ್ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಕೇಸ್ ನಡಿಬೇಕಾದ್ರೆ 9 ಜನ ಸಾಕ್ಷಿಗಳು ಕೊಡ್ತಾರೆ, ಈತನೇ ಮಾಡಿರ್ಬೋದು, ಈತನೇ ಮಾಡಿದ್ದಾನೆ ಅಂತ. ಆದರೆ ಈತ ಹೇಳ್ತಾನೆ, ಇಲ್ಲ ನನ್ನ ಹೆಂಡತಿ ನಾನು ಕೊಲೆ ಮಾಡಿಲ್ಲ, ಅವಳು ಯಾರೋ ಜೊತೆ ಓಡೋಗಿರಬಹುದು ಅಂತ ನನಗನ್ನಿಸುತ್ತೆ, ನಾನು ಕೊಲೆ ಮಾಡಿಲ್ಲ ಅಂತ. ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು. ಆ ಮಕ್ಕಳು ಹೇಳ್ತವೆ, ಇಲ್ಲ ನಮ್ಮಮ್ಮ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅಮ್ಮ ಕೊಲೆ ಆಗಿಲ್ಲ ಅಂತ. ಅಕ್ಕಪಕ್ಕ ಮನೆ ಮಾಜರ್ ಮಾಡಿದಾಗ ಅವರು ಹೇಳ್ತಾರೆ, ಇಲ್ಲ ಅಮ್ಮ ಆ ಥರ ಸಾಯೋವಂಥದ್ದೆಲ್ಲ ಅಲ್ಲ ಅಮ್ಮ, ಎಲ್ಲೋ ಹೋಗಿಬಿರ್ಬೇಕು, ಯಾರ ಜೊತೆ ಹೊಟ್ಟೋಗಿರ್ಬೇಕು ನೋಡಿ ಅಂತ. ಕೊನೆಗೆ 2 ವರ್ಷ ಆತ ಜೈಲಲ್ಲಿದ್ದಾನೆ. ಆಮೇಲೆ ಇವ್ರಿಗೆ ಜಡ್ಜ್ಗೆ ತಲೆನೋವು ಕೇಸಿದು. ಏನು ಇವ್ರು ನೋಡಿದರೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವ್ರು ನೋಡಿದರೆ ಪೊಲೀಸ್ನವ್ರು ನೋಡಿದರೆ ಇವಳು ಸಾವಾಗಿದೆ ಅಂತ, ಇವಳೇ ಕೊಲೆ ಮಾಡಿರೋದು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಏನು ಅಂತ ಹೇಳ್ಬಿಟ್ಟು ಜಡ್ಜ್ ಏನು ಮಾಡ್ತಾರೆ, ಮೈಸೂರು SP-ಗೆ ಒಂದು ಡೈರೆಕ್ಷನ್ ಕೊಡ್ತಾರೆ, ಇದನ್ನು ತನಿಖೆ ಮಾಡಿ ಇಮಿಡಿಯೇಟಾಗಿ ನನಗೆ ವರದಿ ಕೊಡಿ ಅಂತ. ಆಯಿತು, ವರದಿ ಕೊಡ್ತಾರೆ. ವರದಿ ಕೊಡೋ ಸಂದರ್ಭಕ್ಕೆ ದಿಢೀರ್ ಅಂತ ಹೇಳ್ಬಿಟ್ಟು ಸತ್ತೋಗಿರೋ ಹೆಣ್ಮಗಳು ಕೋರ್ಟಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ ಅಂತ. ಏನಾಯಿತು, ಇಲ್ಲಿಗೆ ಹೋಗಿದ್ದೆ? ಇಲ್ಲ, ನನ್ನ ಲವರ್ ಜೊತೆ ಹೊರಟೋಗಿದ್ದೆ. ಆದರೆ 2 ವರ್ಷ ನಿರಪರಾಧಿ ಅವನು, 2 ವರ್ಷ ಜೈಲು ವಾಸ. ಆಮೇಲೆ ಪೊಲೀಸ್ನವರು ಅದೇನೋ ಅಂತಾರಲ್ಲ, ಈತು ಅಂತಂದರೆ ಕೊಟ್ಟಿಗೆ ಕಟ್ಟು ಅನ್ನೋ ಒಂದು ಗಾದೆ ಇದೆಯಲ್ಲ, ಆ ಥರದ್ದು ಪರಿಸ್ಥಿತಿ. ಯಾರೋ ಸತ್ತಿದ್ರೆ ತಗೊಂಡೋಗಿ ಇವ್ನು ಕಂಪ್ಲೇಂಟ್ ಕೊಟ್ಟ ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ತಿ ಮಿಸ್ಸಿಂಗ್ ಅಂದರೆ ಅದನ್ನು ಕಂಪ್ಲೇಂಟ್ ಮಾಡಿ ಒಂದಕ್ಕೊಂದು ಲಿಂಕ್ ಮಾಡಿಬಿಟ್ಟು ಚಾರ್ಜ್ ಶೀಟ್ ಮಾಡಿದರೆ ಅನುಭವಿಸೋರು ಯಾರು? ಈ ಥರ ಸುಮಾರು ಕೇಸ್ಗಳಾಗುತ್ತಲ್ಲ ಮೇಡಮ್? ಸುಮಾರು ಕೇಸ್ಗಳು. ಅದನ್ನೇ ನಾನು ಹೇಳಿದ್ದು, ನಿರಪರಾಧಿಗಳೆಲ್ಲ ಪೊಲೀಸ್ನವರು ನಿರಪರಾಧಿಗಳನ್ನು ಅಪರಾಧಿ ಮಾಡ್ತಾರೆ, ಅಪರಾಧಿಗಳನ್ನು ನಿರಪರಾಧಿಗಳನ್ನು ಮಾಡ್ತಾರೆ. ಇವತ್ತು ಜೈಲುಗಳಲ್ಲಿ ಎಷ್ಟೋ ಜನ 50% ನಿರಪರಾಧಿಗಳೇ ಇದ್ದಾರೆ, ಇಲ್ಲ ಅಂತ ಅಲ್ಲ. ನಮ್ಮ ಪೊಲೀಸ್ನ ವ್ಯವಸ್ಥೆ ಕೂಡ ಇವತ್ತು ಬದಲಾಗಬೇಕಾಗಿದೆ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇವತ್ತು ಮಾತನಾಡಿದ್ವಿ ಮೇಡಮ್. ಇದೆಲ್ಲವನ್ನು ನೋಡಿದಾಗ ನಮ್ಮ ಸಮಾಜ ಎಚ್ಚೆತ್ತುಕೊಳ್ಬೇಕು, ಹಾಗೆಯೇ ನಮ್ಮ ಯುವ ಸಮುದಾಯ ಕೂಡ ಒಂದು ಸ್ವಲ್ಪ ಪೋಷಕರ ಬಗ್ಗೆ, ತಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡಲೇಬೇಕು. ಇನ್ನು ಮೇಡಮ್, ಪ್ರಮುಖವಾಗಿ ನಾವು ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶ ಮೇಡಮ್, ಇವತ್ತು ಎಷ್ಟೋ ಜನಕ್ಕೆ ಯಾರ ಹತ್ರನೂ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ತಮ್ಮದೇ ಆದಂಥ ವಿಚಾರಗಳು ಹೀಗಿರುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ನೀವು ಈ ರೀತಿಯ ಒಂದು ಎಕ್ಸಾಂಪಲ್ಸ್ ಕೊಟ್ಟು ವಿವರಿಸಿದಾಗ, ಓ ಹೌದು, ನಮ್ಮ ಜೀವನದಲ್ಲಿ ಇದಾಗಿತ್ತು, ಇದನ್ನು ನಾವು ಈ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿ ಕೂಡ ಕಾರ್ಯಕ್ರಮದ ಮೂಲಕ ತಲುಪುತ್ತೆ. ಇದುವರೆಗೂ ಕಾರ್ಯಕ್ರಮದಲ್ಲಿ ಇಷ್ಟಪಡ್ತೇನೆ. ಈಗ ನೀವು ಯಾರೋ ನನ್ನ ಕಷ್ಟಕ್ಕೆ ನನಗೆ ಹೇಳಿದ್ರಿ ನೀವು, ನಮ್ಮ ಜೀವನ ಹೀಗೆ ಸಮಾಜ ತಿದ್ದಬೇಕು. ಯಾರು ತಿದ್ದೋದಿಲ್ಲ, ನಮ್ಮ ಜೀವನವನ್ನು ನಾವೇ ನೋಡ್ಕೋಬೇಕು. ಯಾವ ಪೊಲೀಸ್ ಸ್ಟೇಷನು ನಮಗೆ ಹೆಲ್ಪ್ ಮಾಡೋದಿಲ್ಲ, ಯಾವ ಸರ್ಕಾರನೂ ನಮಗೆ ಹೆಲ್ಪ್ ಮಾಡೋದಿಲ್ಲ, ಯಾವ ಮಹಿಳಾ ಆಯೋಗನೂ ಮಾಡೋದಿಲ್ಲ, ಯಾವ ಇಲಾಖೆ, ನಮ್ಮ ಸಂಬಂಧಪಟ್ಟ ಇಲಾಖೆಗಳು ಯಾವ ನಮ್ಮ ಹತ್ರಕ್ಕೆ ಬರೋದಿಲ್ಲ. ನಮ್ಮ ಜೀವನವನ್ನು, ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು, ನಿಮ್ಮ ಭದ್ರತೆಯನ್ನು ನೀವೇ ಕಾಪಾಡ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅನ್ನೋದು ಒಂದು ಮಾತನ್ನು ನಾನು ಹೇಳ್ತೇನೆ. ಇದು 100% ಸರಿ ಮೇಡಮ್. ಆದರೂ ಸಹ ಕೆಲವೊಂದು ವಿಚಾರಗಳನ್ನು ಹೇಳಿದಾಗ, ಸೊ ಈ ಹಿಂದೆ ಕರೆ ಮಾಡಿದವರು ಅಷ್ಟೇ, ನನಗೆ ಈ ರೀತಿ ಮೋಟಿವೇಶನ್ ಆಗೋ ಥರ ಯಾರೂ ಮಾತನಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದರೆ ಇವ್ರು ಯಾರ ಜೊತೆನೂ ಹಂಚ್ಕೊಂಡಿಲ್ಲ, ತಮ್ಮಲ್ಲೇ ತಾವೇ ಕೊರಗ್ತಾ ಇದ್ರು.
ಹಾಗಾಗಿ ಸಮಸ್ಯೆಗಳಿರೋವಂಥವ್ರು ನಿಮ್ಮ ಹತ್ರದವ್ರಿಗಾಗ್ಬೋದು ಅಥವಾ ನಮ್ಮ ಕಾರ್ಯಕ್ರಮದ ಸಮಸ್ಯೆಗಳಿರೋವಂಥವ್ರು ನಿಮ್ಮ ಹತ್ರದವ್ರ ಜೊತೆ ಹಂಚ್ಕೊಳ್ಳಿ. ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಜೋಕಾಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ನೋವನ್ನು ಹಂಚ್ಕೊಳ್ಳಿ. ನಮ್ಮ ತಜ್ಞರು ಒಂದಷ್ಟು ಒಳ್ಳೆಯ ಉತ್ತರಗಳನ್ನು, ಪರಿಹಾರವನ್ನು, ಸಾಂತ್ವನವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ, ಪರಿಹಾರವನ್ನು ಹೇಳಿದ್ದಕ್ಕೆ, ವಿತ್ ಎಕ್ಸಾಂಪಲ್ ಹೀಗಿರುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದೊಂದು ಪ್ರಯತ್ನ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರೆ ನಾವಿವತ್ತು ಇನ್ನೇನೋ ಆಗ್ಬಿಡ್ತಾ ಇದ್ವಿ. ಹಾಗಂತ ಚಿಂತೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೂರಾರು ಮಾರ್ಗಗಳಿದ್ದಾವೆ. ನಿಮ್ಮ ನೋವನ್ನು ಹಂಚ್ಕೊಳ್ಳಿ, ಪರಿಹಾರವನ್ನು ತಿಳಿದುಕೊಳ್ಳಿ. ಜೀವನವನ್ನು ಸುಖವಾಗಿ ಇಟ್ಕೊಂಡಾಗ ಮಾತ್ರ ಜೀವನ ಜೋಕಾಲಿ ಸರಾಗವಾಗಿ ಸಾಗುತ್ತೆ ಅಂತ ಹೇಳೋದೆ ನಮ್ಮ ಸುಮನ್ ಟಿವಿ ಕನ್ನಡದ ಜೀವನ ಜೋಕಾಲಿ ಕಾರ್ಯಕ್ರಮದ ಉದ್ದೇಶ. ಮತ್ತಷ್ಟು ವಿಷಯಗಳೊಂದಿಗೆ, ಸಮಸ್ಯೆಗಳೊಂದಿಗೆ, ಆ ಸಮಸ್ಯೆಗಳನ್ನು ಪರಿಹಾರವನ್ನು ಹೇಳಲಿಕ್ಕೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ.